ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಇತಿಹಾಸ ವಿಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಇತಿಹಾಸ ವಿಭಾಗದಲ್ಲಿ 8ನೇ ಅಧ್ಯಾಯ ಆಧುನಿಕ ಯುರೋಪ್. ಕಳೆದ ತರಗತಿಯಲ್ಲಿ ಮಧ್ಯಯುಗದ ಯುರೋಪ್ ಪಾಠವನ್ನು ಅಭ್ಯಾಸ ಮಾಡಿದ್ವಿ, 7ನೇ ಅಧ್ಯಾಯ. ಈ ತರಗತಿಯಲ್ಲಿ 8ನೇ ಅಧ್ಯಾಯ ಆಧುನಿಕ ಯುರೋಪ್ ಪಾಠವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಪಾಠದಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು ಯಾವುದು, ಯಾವ ವಿಷಯಗಳನ್ನು ಕುರಿತು ಈ ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಪುನರುಜ್ಜೀವನ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟು. ಪುನರುಜ್ಜೀವನಕ್ಕೆ ಕಾರಣಗಳು, ಪುನರುಜ್ಜೀವನ ಅಂದರೆ ಏನು, ಅದರ ಅರ್ಥ, ಪುನರುಜ್ಜೀವನಕ್ಕೆ ಕಾರಣಗಳು ಮತ್ತು ಪುನರುಜ್ಜೀವನದ ಪರಿಣಾಮಗಳನ್ನು ಅಭ್ಯಾಸ ಮಾಡ್ತೀವಿ. ಭೌಗೋಳಿಕ ಅನ್ವೇಷಣೆಗೆ ಯಾವ ಅಂಶಗಳು ಕಾರಣ ಆಯಿತು ಮತ್ತು ಅದರ ಪರಿಣಾಮಗಳೇನಾಯಿತು, ಹಾಗೆ ಮತ ಸುಧಾರಣೆಗೆ ಕಾರಣ ಮತ್ತು ಅದರ ಪರಿಣಾಮಗಳು, ಕೊನೆಯದಾಗಿ ಕೈಗಾರಿಕಾ ಕ್ರಾಂತಿ ಮತ್ತು ಅದರ ಪರಿಣಾಮಗಳು. ಸೊ ಇಷ್ಟು ಪ್ರಮುಖವಾಗಿ ಒಂದು 4 ಕಲಿಕಾಂಶಗಳನ್ನು ಕುರಿತು ಡೀಟೇಲ್ ಆಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಮೊದಲನೇದಾಗಿ ಮೊದಲ ಕಲಿಕಾಂಶಕ್ಕೆ ಬಂದ್ಬೇಡ. ಫಸ್ಟು ಪುನರುಜ್ಜೀವನ. ಎಸ್, ಈ ಪುನರುಜ್ಜೀವನದ ಅರ್ಥ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಪರಿಸ್ಥಿತಿ ಏನಾಗಿತ್ತು, ಪುನರುಜ್ಜೀವನ ಬಂದಂತಹ ಸಂದರ್ಭ ಪರಿಸ್ಥಿತಿ ಏನಾಗಿತ್ತು. ಎಸ್, ಪ್ರಾಚೀನ ಯುರೋಪ್ನಲ್ಲಿದ್ದ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಸಾಮಾನ್ಯ ಶಕವರ್ಷ 5ನೇ ಶತಮಾನದಲ್ಲಿ ಅನಾಗರಿಕರ ದಾಳಿಯಿಂದ ನಾಶವಾಯಿತು. ನಾವೀಗಾಗಲೇ ಮಧ್ಯಯುಗದ ಯುರೋಪ್ನಲ್ಲಿ ಹೇಳಿದ್ದೀವಿ. ಸೊ ಮಧ್ಯಯುಗದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, 5ನೇ ಶತಮಾನದಿಂದ 15ನೇ ಶತಮಾನದ ಅವಧಿಯನ್ನು ನಾವು ಮಧ್ಯಯುಗ ಅಂತ ಕರಿತೀವಿ. ಮಧ್ಯಯುಗನ 3 ಭಾಗ ಮಾಡ್ಕೊಳ್ತೀವಿ. ಆ ಮಧ್ಯಯುಗದಲ್ಲಿ ಸಾಂಸ್ಕೃತಿಕ ಬರಡುತನ ಕಂಡು ಬಂದಿತ್ತು. ಅದಕ್ಕೆ ಕಾರಣ ಹೇಳಿದ್ವಿ ಅಲ್ವಾ, ಸುಮಾರು 1000 ವರ್ಷಗಳ ಕಾಲ ಸಾಂಸ್ಕೃತಿಕ ಬರಡುತನ ಕಂಡು ಬಂತು. ಅದನ್ನು ನಾವು ಅಂಧಕಾರ ಯುಗ ಅಂತ ಕರಿತೀವಿ. ಸೊ ಈಗ ಅಂಧಕಾರ ಯುಗ ಮುಗಿದಿದೆ. 15ನೇ ಶತಮಾನದ ಮಧ್ಯಭಾಗದಲ್ಲಿ ಹೊಸ ಯುಗ ಆರಂಭ ಆಯಿತು. ಯಾವಾಗ ಹೊಸ ಯುಗ ಆರಂಭ ಆಯಿತು? ಯಾವಾಗ 1453ರಲ್ಲಿ ಏನು ಕಾನ್ಸ್ಟಂಟಿನೋಪಲ್ನ ಟರ್ಕರ್ ವಶಪಡಿಸ್ಕೊಳ್ತಾರೆ. ಸೊ ಅಲ್ಲಿಗೆ ಮಧ್ಯಯುಗ ಮುಗಿದು ಆಧುನಿಕ ಯುಗ ಆರಂಭ ಆಯಿತು. ಸೊ ಆಧುನಿಕ ಯುಗ ಆರಂಭವಾಗುವ ಪೂರ್ವದಲ್ಲಿ ಏನಾಗಿದೆ, ಅಂಧಕಾರ ಯುಗ ಇತ್ತು ಮಧ್ಯಯುಗದಲ್ಲಿ. ಅಂಧಕಾರ ಯುಗದಿಂದ ಆಧುನಿಕ ಯುಗಕ್ಕೆ, ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಬದಲಾಗ್ತಕ್ಕಂಥ ಸಂಕ್ರಮಣ ಕಾಲದಲ್ಲಿ ಪುನರುಜ್ಜೀವನ ಅಂತಕ್ಕಂಥದ್ದು ಕಂಡುಬಂತು ಯುರೋಪಿನ ರಾಷ್ಟ್ರಗಳಲ್ಲಿ. ಅದರಲ್ಲೂ ಪುನರುಜ್ಜೀವನ ಕಂಡುಬಂದಿದ್ದು ಯುರೋಪಿನ ರಾಷ್ಟ್ರ ಇಟಲಿ. ಯಾಕೆ ಇಟಲಿಯಲ್ಲೇ ಪುನರುಜ್ಜೀವನ ಆರಂಭ ಆಯಿತು? ಯುರೋಪ್ನಲ್ಲಿ ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಇದೆ. ಎಲ್ಲ ರಾಷ್ಟ್ರಗಳನ್ನು ಬಿಟ್ಟು ಯುರೋಪಿನ ಇಟಲಿಯಲ್ಲೇ ಯಾಕೆ ಪುನರುಜ್ಜೀವನ ಕಂಡುಬಂತು, ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಪುನರುಜ್ಜೀವನ ಅಂದರೆ ಅರ್ಥ ಏನು ಅಂತ ನೋಡ್ಬೇಡ. ಪುನರುಜ್ಜೀವನ ಅನ್ನೋ ಪದದ ಅರ್ಥವನ್ನು ನಾವು ನೋಡ್ತಾ ಹೋದರೆ, ಲ್ಯಾಟಿನ್ ಭಾಷೆಯ ರಿನೆಸೆರೆ ಅಂತಕ್ಕಂಥ ಪದದಿಂದ ರಿನೈಸಾನ್ಸ್ ಅಂತಕ್ಕಂಥ ಇಂಗ್ಲಿಷ್ ಪದ ರೂಪುಗೊಂಡಿದೆ. ರಿನೈಸಾನ್ಸ್ ಅಂತಕ್ಕಂಥ ಇಂಗ್ಲಿಷ್ ಪದಕ್ಕೆ ಪರ್ಯಾಯವಾಗಿ ಕನ್ನಡದಲ್ಲಿ ಪುನರುಜ್ಜೀವನ ಅಂತ ಕರಿತೀವಿ. ಆದರೆ ಈ ಪದದ ಮೂಲ ಲ್ಯಾಟಿನ್ ಭಾಷೆಯ ರಿನೆಸೆರೆ ಅಂತಕ್ಕಂಥ ಪದದಿಂದ ಇಂಗ್ಲಿಷ್ನ ರಿನೈಸಾನ್ಸ್ ಅಂತಕ್ಕಂಥ ಪದ ಬಂದಿದೆ. ಅದರ ಅರ್ಥ ಪುನರುಜ್ಜೀವನ, ಪುನರ್ಜನ್ಮ, ನವೋದಯ ಅನ್ನೋ ಅರ್ಥಗಳನ್ನು ಹೊಂದುತ್ತೆ. ರಿನೈಸಾನ್ಸ್ ಅಂದರೆ ಪುನರ್ಜನ್ಮ, ಮರುಹುಟ್ಟು ಪಡಿತಕ್ಕಂಥದ್ದು. ಯಾವುದು? ಕಲೆ, ಸಾಹಿತ್ಯ, ಸಂಸ್ಕೃತಿ, ವೈಜ್ಞಾನಿಕ ಚಿಂತನೆಗಳು. ಸೊ ಇವೆ ಅಂಧಕಾರ ಯುಗದಲ್ಲಿ ಇವೆಲ್ಲ ಕಣ್ಮರೆಯಾಗಿತ್ತು. ಈಗ ಮತ್ತೊಂದು ಸಾರಿ ಅದಕ್ಕೆ ಪುನರುಜ್ಜೀವನ ಕೊಡ್ತಕ್ಕಂಥ, ಅದರಲ್ಲಿ ಒಂದಷ್ಟು ಬದಲಾವಣೆಯನ್ನು, ಹೊಸತನವನ್ನು ತರ್ತಕ್ಕಂಥ ನವೋದಯದ ಪರಿಕಲ್ಪನೆಯನ್ನು ನಾವು ಪುನರುಜ್ಜೀವನ ಅಂತ ಹೆಸರಿನಿಂದ ಕರಿತೀವಿ. ಈ ಪ್ರಾಚೀನ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯದ ಮರು ಓದಿನಿಂದ ಉಂಟಾದ ಬೌದ್ಧಿಕ ವಿಕಾಸವನ್ನು ಪುನರುಜ್ಜೀವನ ಎನ್ನುತ್ತೇವೆ. ನಿಮಗೆ ಕೇಳ್ಬೋದು ಮಕ್ಕಳೇ, ಪುನರುಜ್ಜೀವನ ಎಂದರೇನು ಅಂತ ಕೇಳಿದರೆ, ಪುನರುಜ್ಜೀವನಕ್ಕೆ
ಅರ್ಥ ಬರಿಬೇಕಾಗತ್ತೆ. ಪುನರುಜ್ಜೀವನ ಅನ್ನೋ ಪದ ಲ್ಯಾಟಿನ್ ಭಾಷೆಯ ರಿನೆಸೆರೆ ಅಂತಕ್ಕಂಥ ಪದದಿಂದ ಬಂದಿದೆ. ಇದು ಆಂಗ್ಲ ಭಾಷೆಯ ರಿನೈಸಾನ್ಸ್ ಅಂತಕ್ಕಂಥ ಪದವನ್ನು ಕೊಡುತ್ತೆ. ಹಾಗಂದ್ರೆ ಮರುಜನ್ಮ ಅಂತ, ಮರುಹುಟ್ಟು ಅಂತ, ಪುನರ್ಜನ್ಮ ಅಂತ. ಸೊ ಇಲ್ಲೇನಾಗುತ್ತೆ, ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ ಸಾಹಿತ್ಯ ಏನಿತ್ತು ಪ್ರಾಚೀನ ಕಾಲದಲ್ಲಿ, ಅದು ಮಧ್ಯಯುಗದಲ್ಲಿ ನಿಸ್ತೇಜ ಆಗ್ಬಿಟ್ಟಿದೆ. ಈಗ ನವೋದಯದ ಕಾಲ, ಮಧ್ಯಯುಗ ಮುಗಿದ ನಂತರ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಗ್ರೀಕ್ನ ಮತ್ತು ಲ್ಯಾಟಿನ್ನ ಸಾಹಿತ್ಯವನ್ನು ಮರು ಓದಿನಿಂದ ಉಂಟಾದ ಬೌದ್ಧಿಕ ವಿಕಾಸವನ್ನು ನಾವು ಪುನರುಜ್ಜೀವನ ಅಂತ ಕರಿತೀವಿ. ಅಂದರೆ ವೈಚಾರಿಕ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ, ಜನರಲ್ಲಿ ವಿಚಾರವಂತಿಕೆ ಬರುತ್ತೆ. ನೋಡಿ, ಈ ವಿಕಾಸದಿಂದ ಯುರೋಪಿನ ಜನ ಸರಳ, ವಿಚಾರಶೀಲ, ಮಾನವೀಯ ಮತ್ತು ವಿಜ್ಞಾನದ ಚಿಂತನೆಗಳಲ್ಲಿ ಪ್ರಗತಿಯನ್ನು ಸಾಧಿಸಿ ಕತ್ತಲೆ ಯುಗವನ್ನು ಅಂತ್ಯಗೊಳಿಸಿ ಆಧುನಿಕ ಯುಗವನ್ನು ಆರಂಭಿಸಿದರು. ಏನು ಅಂಧಕಾರ ಯುಗ ಅಂತ ಏನು ಕರಿತೀವಿ, ಅಂಧಕಾರ ಯುಗದಲ್ಲಿ ಸಾಂಸ್ಕೃತಿಕ ಬರಡುತನ ಕಂಡು ಬಂದಿರುತ್ತೆ. ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳಾಗಲಿ ಅಥವಾ ಸಾಹಿತ್ಯ ಕೃತಿಗಳಾಗಲಿ ಯಾವುದೂ ಅಸ್ತಿತ್ವದಲ್ಲಿ ಬಂದಿರಲ್ಲ. ಸೊ ಈಗೇನಾಗುತ್ತೆ, ಅಂಧಕಾರ ಯುಗ ಕಳೆದು ಪುನರುಜ್ಜೀವನ ಆರಂಭ ಆದಾಗ ಹೊಸ ಹೊಸ ಚಿಂತನೆಗಳು ಜನರಲ್ಲಿ ಮೂಡಲಿಕ್ಕೆ ಶುರುವಾಗುತ್ತೆ. ಹಳೆಯ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯ ಸಾಹಿತ್ಯದ ಅಧ್ಯಯನದಿಂದ ಅವರ ವಿಚಾರವಂತಿಕೆ ಬದಲಾಗ್ತಾ ಹೋಗುತ್ತೆ. ಅದನ್ನು ನಾವು ಪುನರುಜ್ಜೀವನ ಅಂತ ಕರಿತೀವಿ. ಈ ಪುನರುಜ್ಜೀವನ ಅನ್ನೋದು ಆಗಲೇ ಹೇಳಿದಾಗೆ ಮಧ್ಯಯುಗದ ಇಟಲಿ ಪುನರುಜ್ಜೀವನ ಅಂದ ತಕ್ಷಣ ಇಟಲಿ ರಾಷ್ಟ್ರವನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಯಾಕೆಂದರೆ ಇಟಲಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ವೈಭವ ಇತ್ತು. ಯಾಕೆ ಇಟಲಿಯಲ್ಲೇ ಪುನರುಜ್ಜೀವನ ಆರಂಭ ಆಯಿತು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ. ನೋಡಿ, ಏನಾಗುತ್ತೆ ಅಂದರೆ ಇಟಲಿಯಲ್ಲಿ ಶ್ರೀಮಂತ ನಗರಗಳಿರುತ್ತೆ. ಆ ಇಟಲಿಯ ಶ್ರೀಮಂತ ನಗರಗಳು ಅಂದಾಗ ರೋಮ್, ವೆನಿಸ್ ಮತ್ತು ಜಿನೆವಾಗಳು. ರೋಮ್, ವೆನಿಸ್ ಮತ್ತು ಜಿನೆವಾಗಳು ಇಟಲಿಯ ಶ್ರೀಮಂತ ನಗರಗಳಾಗಿತ್ತು. ಈ ಶ್ರೀಮಂತ ನಗರಗಳಲ್ಲಿ ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಅಧ್ಯಯನದ ಉದ್ದೇಶದಿಂದ ವಿಚಾರವಂತರು, ಬುದ್ಧಿವಂತರು, ಚಿಂತನಾಶೀಲರು ಎಲ್ಲ ಏನು ಮಾಡ್ತಾರೆ, ಇಟಲಿಗೆ ಧಾವಿಸ್ತಾರೆ. ಅವರೆಲ್ಲ ಇಟಲಿಯಲ್ಲಿ ಸೇರಿ ಇಟಲಿಯಲ್ಲಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾ ಹೋಗ್ತಾರೆ, ತಮ್ಮ ವಿಚಾರವನ್ನು ಅಲ್ಲಿ ಸಾಬೀತು ಮಾಡ್ತಾ ಹೋಗ್ತಾರೆ. ನೋಡಿ, ಇಲ್ಲಿ 3 ನಗರಗಳನ್ನು ಹೇಳಿದ್ದೀವಿ. ಯಾವುದಾದು? ರೋಮ್, ವೆನಿಸ್ ಮತ್ತು ಜಿನೆವಾ. ಎಲ್ಲಿ ಬರುತ್ತೆ? ಎಸ್, ನೋಡಿ ಕಾಣಿಸ್ತಾ ಇದೆಯಲ್ಲ, 3 ಪ್ರಮುಖ ನಗರಗಳನ್ನು ನೋಡ್ತಾ ಇದ್ದೀರಾ. ಒಂದು ಮೇಲ್ಗಡೆ ಗ್ರೀನ್ ಕಲರ್ಲಿದೆ ನೋಡಿ, ವೆನಿಸ್ ಅಂತ. ಕೆಳಗಡೆ ಜಿನೆವಾ ಅಂತ ಇದೆ, ಬ್ಲ್ಯಾಕ್ ಇದರಲ್ಲಿ ಸುತ್ತಾ ಇದೆ ನೋಡಿ. ಮತ್ತೊಂದು ರೋಮ್ ಅಂತ. ಎಸ್, ಈ 3 ನಗರಗಳು ಇಟಲಿಯ ಶ್ರೀಮಂತ ನಗರಗಳಾಗಿದ್ವು. ಈ ಇಟಲಿಯ ಶ್ರೀಮಂತ ನಗರಗಳಲ್ಲಿ ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಅವಕಾಶವಂತ ವಾತಾವರಣ ಇದ್ದಿದ್ದರಿಂದಾಗಿ ಜನ ಅಲ್ಲಿಗೆ ಹೆಚ್ಚಾಗಿ ವಲಸೆ ಬರ್ತಾರೆ. ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಅನ್ನೋದು ನೀವಾಗಲೇ 7ನೇ ತರಗತಿಯಲ್ಲಿ ಓದಿರ್ತೀರ ಮಕ್ಕಳೇ. ಯುರೋಪಿನಲ್ಲಾದ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ ಮತ್ತು ಆಕ್ರಮಣಗಳಿಂದ ಯುರೋಪಿನ ಇತರೆ ಭಾಗಗಳಲ್ಲಿದ್ದಂತಹ ಬುದ್ಧಿಜೀವಿಗಳು ಅಂದರೆ ಇಲ್ಲಿ ಕವಿಗಳು, ವಿಜ್ಞಾನಿಗಳು, ಚಿತ್ರಕಲಾವಿದರು, ಮಾನವತಾವಾದಿಗಳು, ವಿಚಾರಶೀಲರು, ಇವರೆಲ್ಲ ಇಟಲಿಯ ಶ್ರೀಮಂತ ನಗರವನ್ನು ಸೇರಿಕೊಂಡ್ರು. ಯುರೋಪ್ನಲ್ಲಿ ಕ್ರಾಂತಿಯಾದಾಗ, ಆಕ್ರಮಣಗಳಾದಾಗ ಯುರೋಪಿನ ನಾನಾ ಭಾಗಗಳಲ್ಲಿದ್ದಂತಹ ಬುದ್ಧಿಜೀವಿಗಳೆಲ್ಲ ಇಟಲಿಯನ್ನು ಸೇರಿದ್ರು. ಇಟಲಿಯ ಶ್ರೀಮಂತ ನಗರವನ್ನು ಸೇರಿ ಅಲ್ಲಿ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಹೋದರು. ಹಾಗಾಗಿ ಇಟಲಿಯಲ್ಲಿ ಪುನರುಜ್ಜೀವನ ಕಂಡುಬಂತು. ಆದ್ದರಿಂದ ಪುನರುಜ್ಜೀವನ ಪ್ರಥಮ ಬಾರಿಗೆ ಇಟಲಿಯಲ್ಲಿ ಆರಂಭಗೊಂಡು ನಂತರ ಯುರೋಪಿನ ಇತರೆ ಭಾಗಗಳಿಗೆ ವಿಸ್ತರಿಸುತ್ತೆ. ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ, ಪುನರುಜ್ಜೀವನ ಅಂತಕ್ಕಂಥದ್ದು ಯುರೋಪ್ನಲ್ಲಿ ಕಂಡುಬಂತು. ಯುರೋಪಿನಲ್ಲಿ ಇಟಲಿಯಲ್ಲಿ ಕಂಡುಬಂತು. ಇಟಲಿಯಲ್ಲಿ ಯಾಕೆ ಕಂಡುಬಂತು ಅಂತ ಹೇಳಿದರೆ, ಇಟಲಿಯಲ್ಲಿ ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಉತ್ತಮವಾಗಿರ್ತಕ್ಕಂಥ ವಾತಾವರಣವಿತ್ತು. ಅದೇ ಸಂದರ್ಭದಲ್ಲಿ ಯುರೋಪಿನ ರಾಷ್ಟ್ರಗಳಲ್ಲಿ ಕ್ರಾಂತಿ ಕಂಡು ಬಂದಿದ್ದರಿಂದ
ಆಕ್ರಮಣಗಳಾಗಿದ್ದರಿಂದ ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿದ್ದಂತಹ ಬುದ್ಧಿಜೀವಿಗಳೆಲ್ಲ ಇಟಲಿಗೆ ವಲಸೆ ಬರ್ತಾರೆ. ಸೊ ಇಟಲಿಯಲ್ಲಿ ತಮ್ಮ ಜ್ಞಾನವನ್ನು ಪಸರಿಸ್ತಾರೆ. ಹಾಗಾಗಿ ಇಟಲಿಯಲ್ಲಿ ಮೊದಲು ಪುನರುಜ್ಜೀವನ ಆರಂಭ ಆಗುತ್ತೆ. ಆನಂತರ ಅದು ಯುರೋಪಿನ ಇತರೆ ರಾಷ್ಟ್ರಗಳಿಗೆ ಹರಡ್ತಾ ಹೋಗುತ್ತೆ. ಸೊ ಪುನರುಜ್ಜೀವನ ಅಂದ ತಕ್ಷಣ ಇಟಲಿಯಲ್ಲಿ ಆರಂಭ ಆಯಿತು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈ ಪುನರುಜ್ಜೀವನಕ್ಕೆ ಕಾರಣಗಳೇನು, ಯಾವ ಕಾರಣಗಳು, ಯಾವ ಅಂಶಗಳು ಪುನರುಜ್ಜೀವನಕ್ಕೆ ಕಾರಣ ಆಯಿತು ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಮೊದಲನೇ ಕಾರಣ ಏನು ಅಂತ ಹೇಳಿದರೆ, ಯುರೋಪಿನ ಮಧ್ಯಯುಗದ ಅಂತ್ಯದ ವೇಳೆಗೆ, ಯುರೋಪ್ನಲ್ಲಿ ಏನು ಮಧ್ಯಯುಗ ಇತ್ತು ಆ ಮಧ್ಯಯುಗದ ಅಂತ್ಯದ ವೇಳೆಗೆ ಏನಾಗುತ್ತೆ, ಪೀಟರ್ ಅಬ್ಲಾರ್ಡ್, ರೋಜರ್ ಬೇಕನ್, ಜಾನ್ ವೈಕ್ಲಿಕ್ ಮುಂತಾದ ವಿಚಾರಶೀಲರು ಕ್ಯಾಥಲಿಕ್ ಚರ್ಚ್ನ ಮೂಢನಂಬಿಕೆ ಮತ್ತು ದಬ್ಬಾಳಿಕೆಯನ್ನು ಪ್ರಶ್ನಿಸುವ ಮೂಲಕ ಮುಂದಿನ ಚಳುವಳಿಗೆ ದಾರಿಯಾದವು. ಬಹಳ ಮುಖ್ಯ ಮಕ್ಕಳೇ. ಏನಾಗುತ್ತೆ, ಯಾಕೆ ಪುನರುಜ್ಜೀವನ ಕಂಡು ಬರುತ್ತೆ ಅಂದರೆ, ಅಲ್ಲಿವರೆಗೂ ಏನು ಸಾಂಪ್ರದಾಯಿಕ ಚರ್ಚ್ ಅಂತ ಏನು ಕರೀತಾ ಇದ್ವಿ, ಅದು ಕ್ಯಾಥೋಲಿಕ್ ಚರ್ಚ್, ರೋಮನ್ ಕ್ಯಾಥೋಲಿಕ್ ಚರ್ಚ್, ಸಾಂಪ್ರದಾಯಿಕ ಚರ್ಚ್ ಏನಾಗಿತ್ತು, ಈ ಚರ್ಚು ಜನರಲ್ಲಿ ಮೂಢನಂಬಿಕೆಯನ್ನು ಬಿತ್ತಾ ಇತ್ತು ಮತ್ತು ದಬ್ಬಾಳಿಕೆಯನ್ನು ಮಾಡ್ತಾ ಇತ್ತು. ಸೊ ಇವುಗಳನ್ನು ಪ್ರಶ್ನಿಸುವ ಮನೋಭಾವವನ್ನು ಜನರಲ್ಲಿ ಈ ಮಧ್ಯಯುಗದ ಅಂತ್ಯದ ವೇಳೆಗೆ ಬಂದಂತಹ ವಿಚಾರಶೀಲರು ಅಂತ ಮೂವರ ಹೆಸರನ್ನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಪೀಟರ್ ಅಬ್ಲಾರ್ಡ್, ರೋಜರ್ ಬೇಕನ್ ಮತ್ತು ಜಾನ್ ವೈಕ್ಲಿಕ್. ಇನ್ನು ಮುಂತಾದವರು ಬರ್ತಾರೆ. ಇವರು ಪ್ರಮುಖವಾಗಿರ್ತಕ್ಕಂಥ ವಿಚಾರಶೀಲರು. ಸೊ ಇವರು ಜನರಲ್ಲಿ ಒಂದಷ್ಟು ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿರೋ ಪರಿಣಾಮ ಯುರೋಪ್ನಲ್ಲಿ ಪುನರುಜ್ಜೀವನ ಕಂಡುಬಂತು. ಇದು ಒಂದನೇ ಕಾರಣ. ಎರಡನೇದಾಗಿ ನೋಡಿ, 1453 ಆಟೋಮನ್ ಟರ್ಕರು ರೋಮನ್ ಸಾಮ್ರಾಜ್ಯದ ವ್ಯಾಪಾರದ ಮಹಾದ್ವಾರ ಆಗಿತ್ತು. ಯಾವುದು? ಕಾನ್ಸ್ಟಂಟಿನೋಪಲ್. ಗೊತ್ತಿದೆಯಲ್ಲ ಮಕ್ಕಳೇ, ಕಾನ್ಸ್ಟಂಟಿನೋಪಲ್ ವ್ಯಾಪಾರದ ಮಹಾದ್ವಾರ ಆಗಿತ್ತು. ಅದನ್ನು ಟರ್ಕರು ವಶಪಡಿಸ್ಕೊಂಡ್ರು. 1453ರಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನು ವಶಪಡಿಸ್ಕೊಂಡ್ರು. ಯಾವಾಗ ಕಾನ್ಸ್ಟಂಟಿನೋಪಲ್ ಟರ್ಕರ್ ವಶ ಆಗುತ್ತೆ, ಆಗ ಟರ್ಕರ ಕಿರುಕುಳವನ್ನು ಸಹಿಸದೆ ಅಲ್ಲಿದ್ದಂತಹ ಬುದ್ಧಿಜೀವಿಗಳು ತಮ್ಮ ಗ್ರಂಥಗಳೊಂದಿಗೆ ಇಟಲಿಯಂತಹ ದೇಶಗಳಲ್ಲಿ ನೆಲೆಸಿ ಪುನರುಜ್ಜೀವನಕ್ಕೆ ಕಾರಣರಾಗ್ತಾರೆ. ಮಕ್ಕಳೇ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಮ್ಯಾಪಲ್ಲಿ ಕಾನ್ಸ್ಟಂಟಿನೋಪಲ್ ಕಾಣಿಸ್ತಾ ಇದೆಯಾ? ಎಲ್ಲಿದೆ? ನೋಡಿ, ಇಲ್ಲಿದೆ ಕಾನ್ಸ್ಟಂಟಿನೋಪಲ್ ಅಲ್ವಾ. ಈ ಕಾನ್ಸ್ಟಂಟಿನೋಪಲ್ ಕೆಳಗೆ ಆಟೋಮನ್ ಟರ್ಕರು ಅಂತ ಇದೆ ನೋಡಿ. ಈ ಆಟೋಮನ್ ಟರ್ಕರ ವಶ ಆಗುತ್ತೆ. ಸೊ ವಶ ಆದ ಸಂದರ್ಭದಲ್ಲಿ ಆ ಟರ್ಕರ ಕಿರುಕುಳವನ್ನು ತಾಳಲಾರದೆ ಅಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ತಮ್ಮ ಗ್ರಂಥಗಳೊಂದು ಎಲ್ಲಿಗೆ ಬರ್ತಾರೆ? ಇಟಲಿಗೆ ಬರ್ತಾರೆ. ಸೊ ಹಾಗಾಗಿ ಇಟಲಿಯಲ್ಲಿ ಪುನರುಜ್ಜೀವನ ಉಂಟಾಯಿತು ಅಂತ. ಎರಡು. ಮೂರನೇ ಕಾರಣವನ್ನು ನೋಡಿದರೆ, 1455ರಲ್ಲಿ ಒಬ್ಬ ಜರ್ಮನಿಯ ವಿಜ್ಞಾನಿ ಬರ್ತಾ ಇದ್ದಾನೆ, ಗುಟನ್ಬರ್ಗ್ ಅಂತ, ಜಾನ್ ಗುಟನ್ಬರ್ಗ್. ಇವರೇನು ಮಾಡ್ತಾರೆ ಅಂದರೆ, ಮೊದಲ ಬಾರಿಗೆ ಮುದ್ರಣ ಯಂತ್ರವನ್ನು ಕಂಡುಹಿಡಿತಾರೆ. ಸೊ ಇವರು ಮುದ್ರಣ ಯಂತ್ರವನ್ನು ಶೋಧಿಸಿದ್ರಿಂದ ಏನಾಗುತ್ತೆ, ವಿಚಾರಗಳನ್ನು ಪುಸ್ತಕಗಳನ್ನಾಗಿ ಮುದ್ರಿಸಿ ಆ ಪುಸ್ತಕಗಳನ್ನು ಎಲ್ಲ ಕಡೆಗೆ ಹಂಚಿದ್ರಿಂದ ಏನಾಗುತ್ತೆ, ಯುರೋಪಿನಾದ್ಯಂತ ಜ್ಞಾನ ವೇಗವಾಗಿ ಪ್ರಸಾರ ಆಗ್ತಾ ಹೋಯಿತು. ನೋಡಿ, ಜಾನ್ ಗುಟನ್ಬರ್ಗ್ ಕಂಡುಹಿಡಿದಿರ್ತಕ್ಕಂಥ ಮುದ್ರಣ ಯಂತ್ರದ ಒಂದು ಚಿತ್ರ ನಿಮ್ಮ ಕಣ್ಮುಂದೆ ಇದೆ. ಸೊ ಇಲ್ಲೇನಾಗುತ್ತೆ, ಮುದ್ರಣ ಯಂತ್ರ ಆವಿಷ್ಕಾರ ಆಗಿದ್ದು ಜ್ಞಾನದ ಪ್ರಸಾರದಲ್ಲಿ ದೊಡ್ಡ ಆವಿಷ್ಕಾರ, ದೊಡ್ಡ ಕ್ರಾಂತಿ. ಯಾಕೆಂದರೆ ಹೆಚ್ಚೆಚ್ಚು ಪುಸ್ತಕಗಳನ್ನು ಮುದ್ರಣ ಮಾಡಲಿಕ್ಕೆ ಸಾಧ್ಯ ಆಗಿದ್ದರಿಂದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಜ್ಞಾನ ಹೆಚ್ಚು ಪ್ರಸಾರವಾಗಲಿಕ್ಕೆ ಸಾಧ್ಯ ಆಯಿತು. ಸೊ ಇದು ಮೂರನೇ ಕಾರಣ, ಪುನರುಜ್ಜೀವನಕ್ಕೆ ಕಾರಣಗಳಲ್ಲಿ 3. ನಾಲ್ಕನೇ ಕಾರಣವನ್ನು ನೋಡಿದರೆ, ಯುರೋಪ್ನಲ್ಲಿದ್ದಂತಹ ಬುದ್ಧಿಜೀವಿಗಳು ಅವರಿಗೆ ಈ ರಾಜರುಗಳು, ಪೋಪರು ಮತ್ತು ಶ್ರೀಮಂತರು ಆಶ್ರಯವನ್ನು ಕೊಡ್ತಾರೆ. ಅಂದರೆ ಬುದ್ಧಿಜೀವಿಗಳನ್ನು ಪ್ರೋತ್ಸಾಹಿಸಿದರು. ಯುರೋಪ್ನಲ್ಲಿದ್ದಂತಹ ಬುದ್ಧಿಜೀವಿಗಳನ್ನು ಅಲ್ಲಿನ ದೊರೆಗಳು, ರಾಜರು, ಪೋಪ್. ನೋಡಿ, ಯಾರ್ಯಾರು? 3ನೇ ನಿಕೋಲಾಸ್, ಮೊದಲನೇ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, 3ನೇ ನಿಕೋಲಾಸ್ ಅಂತಕ್ಕಂಥವರು ದೊರೆ. ಹಾಗೆ ಪೋಪ್ 10ನೇ ಲಿಯೋ ಮಧ್ಯದಲ್ಲಿದ್ದಾರೆ, ಪೋಪ್ 10ನೇ ಲಿಯೋ. ಜೊತೆಗೆ ರಾಣಿ 1ನೇ ಎಲಿಜಬೆತ್ ಲಾಸ್ಟ್ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಇವರು ಏನು ಮಾಡ್ತಾರೆ ಅಂತಂದರೆ, ಬುದ್ಧಿಜೀವಿಗಳನ್ನು ಪ್ರೋತ್ಸಾಹಿಸಿದರು.
ಅಂದರೆ ಬುದ್ಧಿಜೀವಿಗಳಿಗೆ ಆಶ್ರಯ ಕೊಡ್ತಾರೆ, ಅವರ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ, ಜ್ಞಾನದ ವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ, ಅವರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಹೋದರು. ಇದರಿಂದ ಏನಾಗುತ್ತೆ, ಇಟಲಿಯಲ್ಲಿ ಪುನರುಜ್ಜೀವನಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ 5ನೇ ಕಾರಣ, ಪುನರುಜ್ಜೀವನಕ್ಕೆ ಕಾರಣಗಳಲ್ಲಿ 5ನೇದು ಬಹಳ ಮುಖ್ಯವಾಗಿ ಯುರೋಪಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಭೌಗೋಳಿಕ ಅನ್ವೇಷಣೆಗಳು. ಇದನ್ನು ನೆಕ್ಸ್ಟಲ್ಲಿ ಓದ್ತೀವಿ ನಾವು, ಪುನರುಜ್ಜೀವನ ಆದಮೇಲೆ ಮತ್ತೆ ಡೀಟೇಲ್ ಆಗಿ ಓದ್ತೀವಿ. ಆದರೆ ಪುನರುಜ್ಜೀವನಕ್ಕೆ ಕಾರಣಗಳು ಅಂತ ಬಂದಾಗ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಧರ್ಮಯುದ್ಧಗಳಿಂದ ಯುರೋಪಿಯನ್ನರಿಗೆ ಪೂರ್ವದ ದೇಶಗಳ ಪರಿಚಯ ಆಗುತ್ತೆ. ಸೊ ಪೂರ್ವದ ದೇಶಗಳ ಪರಿಚಯದಿಂದಾಗಿ ಯುರೋಪ್ನಲ್ಲಿ ಪುನರುಜ್ಜೀವನ ಆಯಿತು. ಇದು ಕೂಡ ಒಂದು ಕಾರಣ. ಈ ಹೊಸ ಪ್ರದೇಶಗಳಿಂದ, ಯಾವುದು ಪೂರ್ವದ ದೇಶಗಳಿಗೆ ಬಂದ್ರಲ್ಲಪ್ಪ, ಪೂರ್ವದ ದೇಶಗಳಿಂದ ಕಂಡಿರ್ತಕ್ಕಂಥ ಹೊಸ ಪ್ರದೇಶಗಳಿಂದ ಜ್ಞಾನ ಮತ್ತು ಸಂಪತ್ತನ್ನು ಪಡೆದು ಅವುಗಳನ್ನು ಪುನರ್ಜೀವನಕ್ಕೆ ಬಳಸಿರು. ಪೂರ್ವದ ದೇಶಗಳು ಅಂದರೆ ಈ ಐರೋಪ್ಯ ದೇಶಗಳು ಪೂರ್ವದ ದೇಶಗಳ ಸಂಪರ್ಕವನ್ನು ಪಡ್ಕೊಂಡಾಗ ಅಲ್ಲಿನ ಜ್ಞಾನ, ಅಲ್ಲಿನ ಸಂಪತ್ತನ್ನು ತಮ್ಮ ರಾಷ್ಟ್ರಗಳಲ್ಲಿ ಪುನರುಜ್ಜೀವನಕ್ಕೆ ಬಳಕೆ ಮಾಡಿದ್ರ ಮೂಲಕ ಪುನರುಜ್ಜೀವನ ಕಂಡುಬಂತು. ಈ ಪುನರುಜ್ಜೀವನ ಅನ್ನೋ ಪದದ ಅರ್ಥ, ಪುನರುಜ್ಜೀವನ ಅನ್ನೋ ಪದದ ಅರ್ಥ ಪುನರ್ಜನ್ಮ ಅಥವಾ ಪುನರ್ಜಾಗೃತಿ. ಇದುವರೆಗೂ ನಾವು ಪುನರುಜ್ಜೀವನದ ಕಾರಣಗಳನ್ನು ತಿಳ್ಕೊಂಡಿದ್ದೀವಿ. ಪ್ರಮುಖವಾಗಿ 5 ಅಂಶಗಳನ್ನು ಕಾರಣವಾಗಿ ಬರ್ಕೊಂಡಿವಿ. ಮಕ್ಕಳೇ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಪುನರುಜ್ಜೀವನಕ್ಕೆ ಕಾರಣಗಳು ಅಂತ ಕೇಳ್ತಾರೆ. ಈ ಕಾರಣಗಳನ್ನು ನೆನ್ಪಿಟ್ಕೊಂಡು ಬರಿಬೇಕಾಗತ್ತೆ. ಪುನರುಜ್ಜೀವನ ಅಂತಂದ್ರೆ ಪುನರ್ಜನ್ಮ, ಪುನರ್ಜಾಗೃತಿ, ಸಮಾಜವನ್ನು ಮತ್ತೆ ಜಾಗೃತಗೊಳಿಸ್ತಕ್ಕಂಥ ಪ್ರಯತ್ನ. ಇದು ಯುರೋಪಿನ ಮಧ್ಯಯುಗದ ಅಂತ್ಯದಲ್ಲಿ ಉಂಟಾದಂತಹ ಎಲ್ಲ ಬೌದ್ಧಿಕ ಬದಲಾವಣೆಗಳನ್ನು ಸೂಚಿಸುವ ಒಂದು ಪದ. ಅಂದರೆ ಮಧ್ಯಯುಗದಲ್ಲಿ ಯಾವುದೇ ರೀತಿಯ ಜ್ಞಾನದ ಪ್ರಸಾರ ಆಗಿರಲಿಲ್ಲ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಯಾವುದೇ ಆವಿಷ್ಕಾರಗಳಾಗಿರಲಿಲ್ಲ. ಹಾಗಾಗಿ ಅದರ ಅಂತ್ಯದಲ್ಲಿ, ಮಧ್ಯಯುಗದ ಅಂತ್ಯದಲ್ಲಿ ಒಂದು ಬೌದ್ಧಿಕ ಬದಲಾವಣೆ ಕಂಡು ಬಂತು ಅನ್ನೋದನ್ನು ಬಿಂಬಿಸುವಂತಹ ಒಂದು ಪದವನ್ನು ನಾವು ಪುನರುಜ್ಜೀವನ ಅನ್ನೋ ಹೆಸರಿನಲ್ಲಿ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, 14 ಮತ್ತು 15ನೇ ಶತಮಾನ. ಶತಮಾನಗಳು ನೆನ್ಪಿಡ್ಬೇಕು ಮಕ್ಕಳೇ. ಯಾಕೆಂದ್ರೆ ನೋಡಿ, ಮಧ್ಯಯುಗ ಅಂತ್ಯ ಆಗಿದ್ದು 15ನೇ ಶತಮಾನದ ಮಧ್ಯಭಾಗ, 1453 ಕಾನ್ಸ್ಟಂಟಿನೋಪಲ್ ವಶ ಅಲ್ವಾ. ಸೊ ಇಲ್ಲೇನಾಗುತ್ತೆ, 14 ಮತ್ತು 15ನೇ ಶತಮಾನಗಳಲ್ಲಿ ಪಶ್ಚಿಮ ಯುರೋಪಿನ ಬಣ್ಣದ ಕಲೆ, ವಾಸ್ತುಶಿಲ್ಪ, ಧರ್ಮ, ತತ್ವಶಾಸ್ತ್ರ, ವಿಜ್ಞಾನ, ರಾಜಕೀಯ ವಿಷಯಗಳ ಬೆಳವಣಿಗೆಯನ್ನು ಪುನರುಜ್ಜೀವನ ಅನ್ನೋ ಪದ ಸೂಚಿಸುತ್ತೆ. ನೀವು ಫೋಟೋಗಳಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ. ಸೊ ಅಲ್ಲಿ ಕಲೆ, ವಾಸ್ತುಶಿಲ್ಪ, ಸೊ ಎಲ್ಲ ವಿಜ್ಞಾನ, ರಾಜಕೀಯ, ಧರ್ಮ, ತತ್ವಶಾಸ್ತ್ರ ಎಲ್ಲದಕ್ಕೆ ಸಂಬಂಧಪಟ್ಟಂಥ ಚಿತ್ರಪಟಗಳಿದೆ ಅಲ್ಲಿ. ಸೊ ಅವುಗಳನ್ನು ಆಯಾ ಸಂದರ್ಭಗಳಲ್ಲಿ ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಜ್ಞಾನ ಪುನರುಜ್ಜೀವನ ಚಳುವಳಿ ಮೊದಲು ಪ್ರಾರಂಭ ಆಗಿದ್ದು ಇಟಲಿಯಲ್ಲಿ. ಯಾಕೆ ಇಟಲಿಯಲ್ಲೇ ಆಯಿತು ಅಂತ ಹೇಳಿದ್ವಿ ಅಲ್ವಾ. ಪುನರುಜ್ಜೀವನ ಅಂತಕ್ಕಂಥದ್ದು ಇಟಲಿಯಲ್ಲೇ ಯಾಕೆ ಕಂಡು ಬಂತು? ಯಾಕೆ ಅಂದರೆ ಅಲ್ಲಿ ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಪೂರಕವಾಗಿರ್ತಕ್ಕಂಥ ಸಂಗತಿ ಇತ್ತು. ಜೊತೆಗೆ ಅಲ್ಲಿರ್ತಕ್ಕಂಥ ದೊರೆಗಳು, ಅಲ್ಲಿರ್ತಕ್ಕಂಥ ಪೋಪ್ಗಳು ಜ್ಞಾನಿಗಳನ್ನು ಪ್ರೋತ್ಸಾಹಿಸ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಆ ಶ್ರೀಮಂತ ನಗರಗಳನ್ನು ಹೊಂದಿದ್ದಂಥ ಇಟಲಿ ಕಡೆ ಮುಖ ಮಾಡಿದರು. ಹಾಗಾಗಿ ಇಟಲಿಯಲ್ಲಿ ಜ್ಞಾನ ಪುನರುಜ್ಜೀವನ ಚಳುವಳಿ ಮೊದಲು ಆರಂಭ ಆಯಿತು. ನೋಡಿ, ಇಟಲಿ ಕಾಣಿಸ್ತಾ ಇದೆ ನಿಮಗೆ. ಯುರೋಪಿನ ರಾಷ್ಟ್ರಗಳಲ್ಲಿ ಇಟಲಿ ಅಂತಕ್ಕಂಥದ್ದು ಮೆಡಿಟೇರಿಯನ್ ಸಮುದ್ರ ಏನು ಬರುತ್ತೆ, ಆ ಮೆಡಿಟೇರಿಯನ್ ಸಮುದ್ರದ ಉತ್ತರಕ್ಕೆ ಬರ್ತಾ ಇದೆ. ಸೊ ನಂತರ ಅದು ಯುರೋಪಿನ ಭಾಗಗಳಿಗೆ ಪ್ರಸರಿಸುತ್ತೆ. ಮೊದಲು ಆರಂಭ ಆಗಿದ್ದು ಇಟಲಿಯಲ್ಲಿ, ನಂತರ ಬೇರೆ ಬೇರೆ ಕಡೆಗೆ ಹರಡುತ್ತೆ. ಹಾಗಾಗಿ ಇಟಲಿಯನ್ನು ಪುನರುಜ್ಜೀವನದ ತವರು ಎಂಬುದಾಗಿ ಕರೀತಾರೆ. ನೆನ್ಪಿಡಿ ಮಕ್ಕಳೇ, ಪುನರುಜ್ಜೀವನದ ತವರು ಅಂದರೆ ಇಟಲಿ ಪುನರುಜ್ಜೀವನದ ತವರು. ಯಾಕೆಂದರೆ ಮೊದಲು ಪುನರುಜ್ಜೀವನ ಕಂಡು ಬಂದಿದ್ದು ಇಟಲಿಯಲ್ಲಿ, ಆನಂತರ ಯುರೋಪಿನ ಇತರ ರಾಷ್ಟ್ರಗಳಿಗೆ ಅದು ಪಸರಿಸ್ತಾ ಹೋಯಿತು. ನೆಕ್ಸ್ಟ್ ಪುನರುಜ್ಜೀವನದ ಲಕ್ಷಣಗಳನ್ನು ನೋಡ್ತಾ ಹೋಗೋಣ.
ಪುನರುಜ್ಜೀವನ ಲಕ್ಷಣಗಳು. ನಾವು ಇದುವರೆಗೂ ಪುನರುಜ್ಜೀವನಕ್ಕೆ ಕಾರಣಗಳು ಅಂತ ನೋಡಿದ್ದೀವಿ. ಈಗ ಪುನರುಜ್ಜೀವನದ ಲಕ್ಷಣಗಳು. ಏನ ಲಕ್ಷಣ ಕಂಡು ಬಂತು ಪುನರುಜ್ಜೀವನದಲ್ಲಿ ಅಂದರೆ, ಪುನರುಜ್ಜೀವನದ ಕಾಲದ ಜನರ ದೃಷ್ಟಿಕೋನ ಅಂದರೆ ಮಧ್ಯಯುಗ ಕಳೆದು ಪುನರುಜ್ಜೀವನ ಏನು ಆಧುನಿಕ ಯುಗ ಆರಂಭ ಆಗುತ್ತೆ, ಆಗ ಜನರ ದೃಷ್ಟಿಕೋನ ಮಧ್ಯಯುಗಕ್ಕಿಂತ ಭಿನ್ನವಾಗಿತ್ತು. ಅಂದರೆ ಜಗತ್ತು ಮತ್ತು ಮಾನವನನ್ನು ಕುರಿತ ಜನರ ಅಭಿಪ್ರಾಯ ಬದಲಾಯಿತು. ಇದನ್ನ ಮಾನವತಾವಾದ ಅಂತ ಕರೀತಾರೆ. ಅಲ್ಲಿಯವರೆಗೆ ಜಗತ್ತು ಮತ್ತು ಮಾನವನನ್ನ ಕುರಿತು ಯಾವ ಅಭಿಪ್ರಾಯಗಳಿತ್ತೋ ಆ ಅಭಿಪ್ರಾಯಗಳು ಈಗ ಬದಲಾಗ್ತಾ ಹೋಗುತ್ತೆ. ಹೊಸ ಜಗತ್ತಿಗೆ ತನ್ನನ್ನು ತಾನು ತೆರೆದುಕೊಳ್ತಾನೆ. ಅಲ್ಲಿಯವರೆಗೆ ಚರ್ಚ್ಗಳು ಏನು ಮೌಢ್ಯಗಳನ್ನು ಬಿತ್ತಿತ್ತು ಅದನ್ನೇ ನಿಜ ಅಂತ ಒಪ್ಕೊಂಡು ಬಂದಿರತಕ್ಕಂಥ ಮನುಷ್ಯ ಈಗ ಪ್ರತಿಯೊಂದನ್ನು ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೊಳ್ತಾನೆ. ಹಾಗಾಗಿ ಅದನ್ನು ಮಾನವತಾವಾದ ಅಂತ ಕರೀತಾರೆ. ಸೊ ಮಾನವನನ್ನ ಕುರಿತು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಈ ಮಾನವತಾವಾದಿಗಳೇನು ಮಾಡ್ತಾರೆ, ಉತ್ಕೃಷ್ಟ ಸಾಹಿತ್ಯದ ಬಗೆಗೆ ಆಸಕ್ತಿ ತಿಳಿತಾರೆ, ಮಾನವ ಜೀವನಕ್ಕೆ ಸಂಬಂಧಿಸಿದ ಕ್ರಮಗಳಿಗೆ ಒತ್ತು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿವರೆಗೂ ಅಧ್ಯಯನದ ವಸ್ತು ಏನಾಗಿತ್ತು ಅಂದರೆ ಕೇವಲ ದೇವರು, ಧರ್ಮ ಇವುಗಳೇ ಆಗಿತ್ತು. ಆದರೆ ಆನಂತರದಲ್ಲಿ ಆಧುನಿಕ ಯುಗದಲ್ಲಿ ಅಧ್ಯಯನದ ವಸ್ತುಗಳೇನಾಗುತ್ತೆ ಅಂದರೆ ಮಾನವನ ಸುತ್ತ ಸುತ್ತುತ್ತಾ ಹೋಗುತ್ತೆ, ವಿಜ್ಞಾನದ ಸುತ್ತ ಸುತ್ತುತ್ತಾ ಹೋಗುತ್ತೆ. ಲೌಕಿಕ ಜಗತ್ತಿನ ಪರಿಕಲ್ಪನೆಗಳನ್ನು ಹೆಚ್ಚಿನ ಆಸಕ್ತಿಯಿಂದ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಇದು ಬದಲಾವಣೆ ಆಗಿರ್ತಕ್ಕಂಥ ಪುನರುಜ್ಜೀವನದ ಲಕ್ಷಣಗಳು ಅಂತ ಬಂದ ಒಂದು. ಎರಡನೇದು, ಪುನರುಜ್ಜೀವನ ಕಾಲದ ಬರಹಗಾರರಿಂದ ಇಂಗ್ಲಿಷ್, ಇಟಾಲಿಯನ್ ಮತ್ತು ಜರ್ಮನ್ ಭಾಷೆಗಳಲ್ಲಿ ಸಾಹಿತ್ಯ ಶ್ರೀಮಂತ ಆಯಿತು. ಅಂದರೆ ಯುರೋಪಿನ ಪ್ರಾದೇಶಿಕ ಭಾಷೆಗಳು ಅಸ್ತಿತ್ವಕ್ಕೆ ಬಂದವು. ಇಂಗ್ಲೀಷ್ ಯಾವ ರಾಷ್ಟ್ರದ ಭಾಷೆ? ಇಂಗ್ಲೆಂಡಿನ ಭಾಷೆ ಇಂಗ್ಲೀಷ್, ಇಟಲಿಯ ಭಾಷೆ ಇಟಾಲಿಯನ್ ಮತ್ತು ಜರ್ಮನಿಯ ಭಾಷೆ ಜರ್ಮನ್. ಈ ಭಾಷೆಗಳು ಸಾಹಿತ್ಯ ಶ್ರೀಮಂತಗೊಳ್ತಾ ಹೋಗುತ್ತೆ. ಅಂದರೆ ಆ ಭಾಷೆಗಳಲ್ಲಿ ಹೆಚ್ಚೆಚ್ಚು ಸಾಹಿತ್ಯ ಕೃತಿಗಳು ರಚನೆ ಆಗ್ತಾ ಹೋಯಿತು. ಇವರು ಪ್ರಮುಖ ಬರಹಗಾರರು. ಇವ್ರ ಬಗ್ಗೆ ಒಂದೊಂದಾಗಿ ಹೇಳ್ತೀನಿ, ಆನಂತರದಲ್ಲಿ ಹೇಳ್ತೀನಿ. ಇನ್ನು ಪ್ರಮುಖವಾಗಿ ಮೂರನೇ ಲಕ್ಷಣಕ್ಕೆ ಬಂದರೆ, ಮೂರನೇ ಲಕ್ಷಣವನ್ನು ನೋಡೋದಾದರೆ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಆಯಿತು. ಅಲ್ಲಿವರೆಗೂ ಇದ್ದಂತಹ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇಲ್ಲಿ ಬದಲಾಗ್ತಾ ಹೋಗುತ್ತೆ. ಕೃಷಿ ಜೀವನ, ವಾಣಿಜ್ಯ ಮತ್ತು ಕೈಗಾರಿಕಾ ಜೀವನಗಳಿಗೆ ಸ್ಥಿತ್ಯಂತರಗೊಂಡು ಅಲ್ಲಿವರೆಗೂ ಕೇವಲ ಕೃಷಿಯನ್ನು ಮಾಡ್ತಾ ಇದ್ದಂತಹ ಜನರು ನಂತರದ ಆಧುನಿಕ ಯುಗದ ಆರಂಭದಲ್ಲಿ ಏನು ಮಾಡ್ತಾರೆ, ತಮ್ಮ ಜೀವನವನ್ನು, ತಮ್ಮ ವೃತ್ತಿಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಜೀವನಗಳಿಗೆ ಹೊಂದಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸಾಮಾಜಿಕ ಸಂಬಂಧಗಳಲ್ಲೂ ಕೂಡ ಮೂಲಭೂತವಾಗಿರ್ತಕ್ಕಂಥ ಬದಲಾವಣೆಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಸೊ ಕೈಗಾರಿಕಾ ಕ್ರಾಂತಿ ಶುರುವಾಗ್ತಾ ಹೋಗುತ್ತೆ, ಯಂತ್ರಗಳ ಆವಿಷ್ಕಾರ ಆಗ್ತಾ ಹೋಗುತ್ತೆ. ಸೊ ಜನಜೀವನ ಬದಲಾಗ್ತಾ ಹೋಗುತ್ತೆ. ನಾಲ್ಕನೇ ಲಕ್ಷಣ ಬಂದರೆ ನೋಡಿ, ಪುನರುಜ್ಜೀವನದ ಮುಖ್ಯ ಲಕ್ಷಣ ಅಂತ ಹೇಳಿದರೆ ಜನರು ಸಾಂಸ್ಕೃತಿಕ ಶ್ರೇಷ್ಠತೆಯ ಬಗ್ಗೆ ಆಸಕ್ತಿ ತಳೆದರು. ಅಂದರೆ ಯಾವುದು ಶ್ರೇಷ್ಠವೆನಿಸುತ್ತದೆಯೋ ಅದನ್ನು ಅನುಕರಿಸ್ತಕ್ಕಂಥ ಪ್ರವೃತ್ತಿ. ಅಲ್ಲಿವರೆಗೂ ಚರ್ಚ್ಗಳು ಏನು ಹೇಳ್ತಾ ಇದ್ರು, ಪಾದ್ರಿಗಳು ಏನು ಹೇಳ್ತಾ ಇದ್ರು, ಪೋಪ್ಗಳು ಏನು ಹೇಳ್ತಾ ಇದ್ರು ಅದನ್ನೇ ವೇದವಾಕ್ಯ ಅಂತ ನಂಬ್ತಾ ಇದ್ದಂತಹ ಜನರು ಈಗ ಶ್ರೇಷ್ಠವಾದದ್ದು ಯಾವುದೋ ಅದನ್ನು ಅನುಕರಿಸುವ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾರೆ. ಇದನ್ನು ಶ್ರೇಷ್ಠಾನುಕರಣೆ ಅಂತ ಕರೀತಾರೆ. ಶ್ರೇಷ್ಠವಾದದ್ದನ್ನು ಅನುಕರಣೆ ಮಾಡ್ತಕ್ಕಂಥ ಒಂದು ಲಕ್ಷಣ ಪುನರುಜ್ಜೀವನದಲ್ಲಿ ಕಂಡು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಐದನೇ ಲಕ್ಷಣಕ್ಕೆ ಬಂದರೆ ನೋಡಿ, ಪುನರುಜ್ಜೀವನದ ಲಕ್ಷಣಗಳು ಮೊಟ್ಟ ಮೊದಲು ಇಟಲಿಯಲ್ಲಿ ಕಾಣಿಸ್ಕೊಂಡ್ವು. ಭಾಳ ಸರಿ ರಿಪೀಟ್ ಮಾಡ್ತಾ ಇದ್ದೀವಿ. ಮೊದಲು ಪುನರುಜ್ಜೀವನ ಕಂಡು ಬಂದಿದ್ದು ಇಟಲಿಯಲ್ಲಿ. ಕಾರಣ ಗ್ರೀಕ್ ಮತ್ತು ರೋಮ್ನ ವಿದ್ವಾಂಸರು ಇಟಲಿಗೆ ವಲಸೆ ಬಂದು ನೆಲೆಸಿದ್ರು. ಈಗಾಗಲೇ ಗ್ರೀಕ್ ಮತ್ತು ರೋಮ್ಗಳು ತತ್ವಜ್ಞಾನಿಗಳ ಕೇಂದ್ರಗಳು ಅಂತ ಕರೆಸ್ಕೊಂಡಿದ್ವು. ಅವರೆಲ್ಲ ಏನು ಮಾಡ್ತಾರೆ, ಇಟಲಿಗೆ ಬಂದು ನೆಲೆಸಿದ್ರಿಂದಾಗಿ ಇಟಲಿಯಲ್ಲಿ ಪುನರುಜ್ಜೀವನ ಮೊದಲು ಕಂಡು ಬಂತು. ಇದುವರೆಗೂ ನಾವು ಪುನರುಜ್ಜೀವನದ ಲಕ್ಷಣಗಳನ್ನು ನೋಡಿದ್ದೀವಿ. 5 ಪ್ರಮುಖವಾಗಿ ಪುನರುಜ್ಜೀವನಕ್ಕೆ ಕಾರಣವಾದ ಅಂಶಗಳು, ಆಮೇಲೆ 5 ಪ್ರಮುಖವಾಗಿ ಪುನರುಜ್ಜೀವನದ ಲಕ್ಷಣಗಳನ್ನು ನೋಡಿ.
ಸೊ ನೋಡಿ, ಈಗ ಪುನರುಜ್ಜೀವನದ ಸಾಹಿತ್ಯಕ್ಕೆ ಬರ್ತಾ ಇದೆ. ಬಹಳ ಮುಖ್ಯ ಮಕ್ಕಳೇ. ಪುನರುಜ್ಜೀವನ ಕಾಲದ ಸಾಹಿತ್ಯ ಅಂತ ಬಂದಾಗ ಇಟಲಿ ಅನೇಕ ಸಾಹಿತ್ಯ ದಿಗ್ಗಜರ ತವರೂರಾಗಿತ್ತು. ಬಹಳಷ್ಟು ಜನ ಸಾಹಿತ್ಯದ ದಿಗ್ಗಜರುಗಳಿದ್ರು. ಅದರಲ್ಲಿ ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಮತ್ತು ಸ್ಪೈನ್ ದೇಶಗಳು ಸಾಕಷ್ಟು ಸಾಹಿತ್ಯ ಪ್ರತಿಭೆಗಳನ್ನು ಸೃಷ್ಟಿಸಿದ್ವು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬಹಳಷ್ಟು ಜನ ಸಾಹಿತ್ಯ ರಚನಾಕಾರರುಗಳಿದ್ದಾರೆ. ಅವರ ಕೃತಿಗಳು ಯಾವುದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಈ ಕಾಲದ ಸಾಹಿತ್ಯದ ತಿರುಳು ಧರ್ಮವಾಗಿರದೆ ಪ್ರಾಪಂಚಿಕ ವಿಷಯವಾಗಿತ್ತು. ನಾವು ಇದುವರೆಗೂ ಹೇಳಿದ್ವಿ. ಹಿಂದೆಲ್ಲ ಯಾವುದರನ್ನ ಕುರಿತು ಅಭ್ಯಾಸ ಮಾಡ್ತಿದ್ರು ಅಂದರೆ ಸಾಹಿತ್ಯ ಅಂದರೆ ಸಾಹಿತ್ಯದಲ್ಲಿ ಧರ್ಮ, ದೇವರು ಇವುಗಳನ್ನೇ ಕುರಿತು ಇದ್ದಂತಹ ವಿಷಯ ಏನಾಗುತ್ತೆ, ಪ್ರಾಪಂಚಿಕ ವಿಷಯವಾಗುತ್ತೆ. ಮಾನವನ ದೇಹ, ಅಂಗಸೌಷ್ಣವ ಮುಂತಾದ ವಿಷಯಗಳನ್ನು ಕುರಿತು ಇವರು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡ್ತಾ ಹೋದರು. ಅಲ್ಲಿವರೆಗೂ ಕೇವಲ ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ ಸಾಹಿತ್ಯ ಇರ್ತಾ ಇತ್ತು. ನೋಡಿ, ಸಾಮಾನ್ಯವಾಗಿ ನಾವು ಯಾವುದೇ ಪದ, ಆ ಪದದ ಮೂಲವ ಅರ್ಥವನ್ನು ನೋಡ್ತಾ ಹೋದಾಗ ಈ ಪದ, ಕನ್ನಡದ ಈ ಪದ ಇಂಗ್ಲೀಷ್ನ ಈ ಪದದಿಂದ ಬಂದಿದೆ, ಇಂಗ್ಲೀಷ್ನ ಈ ಪದ ಲ್ಯಾಟಿನ್ ಭಾಷೆಯ ಈ ಪದದಿಂದ ಬಂದಿದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸಾಹಿತ್ಯ ಭಾಷೆ ಅಂತ ವಿಚಾರಕ್ಕೆ ಬಂದಾಗ ಲ್ಯಾಟಿನ್ನಲ್ಲಿ ಸಾಕಷ್ಟು ಸಾಹಿತ್ಯ ಕೃತಿಗಳಿತ್ತು. ಈಗೇನಾಗ್ತಾ ಇದೆ, ಲ್ಯಾಟಿನಿನ ಬದಲು ಯುರೋಪಿನ ಪ್ರಾದೇಶಿಕ ಭಾಷೆಗಳು ಬಳಕೆಗೆ ಬಂದವು. ಅಂದರೆ ಪ್ರಾದೇಶಿಕ ಭಾಷೆಗಳು ಕೂಡ ಸಾಹಿತ್ಯ ರಚನೆ ಆಗ್ತಾ ಹೋಗುತ್ತೆ. ಅದಕ್ಕಾಗಲೇ ಹೇಳಿದ್ದೀವಿ, ಇಂಗ್ಲೀಷ್ ಮತ್ತು ಇಟಾಲಿಯನ್, ಜರ್ಮನಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗ್ತಾ ಹೋಯಿತು. ನೋಡಿ, ಈ ಕಾಣಿಸ್ತಾ ಇದನ್ನಲ್ಲ, ಇವನನ್ನ ಪೇಟ್ರಾರ್ಕ್ ಅಂತ ಕರೀತಾರೆ. ಈ ಪೇಟ್ರಾರ್ಕ್ ಪುನರುಜ್ಜೀವನದ ಜನಕ. ನೋಟ್ ಮಾಡಿ ಮಕ್ಕಳೇ, ಪೇಟ್ರಾರ್ಕನ್ನ ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ಯಾಕೆ, ಏನ್ ಮಾಡ್ದ ಅಂತದನ್ನ ಪೇಟ್ರಾರ್ಕ್ ಅಂತ ನೋಡಿದ್ರೆ, ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನ ಸಂಗ್ರಹಿಸ್ತಾನೆ. ಪೇಟ್ರಾರ್ಕ್ ಹೆಸರು ಚೆನ್ನಾಗಿದೆ, ನೆನ್ಪಿಟ್ಕೊಳ್ಬೇಕು. ಪೆಟ್ರಾರ್ಕ್ ಏನಿದಾನೆ, ಇವನು ಪುನರುಜ್ಜೀವನದ ಜನಕ ಅಂತ ಕರಿತೀವಿ. ಸುಮಾರು 200ಕ್ಕೂ ಹೆಚ್ಚು ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸಿರ್ತಾನೆ. ಏನಿರುತ್ತೆ ಅದರಲ್ಲಿ ಹಸ್ತಪ್ರತಿಯಲ್ಲಿ ಅಂತ ನೋಡಿದರೆ, ಈ ಹಸ್ತಪ್ರತಿಗಳಲ್ಲಿ ಪ್ರಮುಖವಾಗಿ ಅವನ ಗೀತೆಗಳು ಮತ್ತು ಸಾನೆಟ್ಗಳ ರಚನೆಗಳನ್ನು ಹಸ್ತಪ್ರತಿಗಳಲ್ಲಿ ಕಾಣ್ತಾ ಹೋಗ್ತೀವಿ. ಇವನ ಪ್ರಸಿದ್ಧ ಕಾವ್ಯ ಹೈಲೈಟ್ ಮಾಡ್ಕೊಳ್ಳಿ ಮಕ್ಕಳೇ. ಪ್ರಸಿದ್ಧ ಕಾವ್ಯ, ಪೇಟ್ರಾರ್ಕ್ನ ಪ್ರಸಿದ್ಧ ಕಾವ್ಯ ಯಾವುದು ಅಂತ ನೋಡಿದರೆ ಆಫ್ರಿಕಾ ಅಂತಕ್ಕಂಥದ್ದು ಹೆಸರು ಮೆನ್ಷನ್ ಮಾಡಿ. ಆಫ್ರಿಕಾ ಅಂತಕ್ಕಂಥದ್ದು ಪೇಟ್ರಾರ್ಕ್ನ ಪ್ರಸಿದ್ಧ ಕಾವ್ಯ. ಇದು ಲ್ಯಾಟಿನ್ ಭಾಷೆಯಲ್ಲಿ ರಚನೆಯಾಗಿದೆ. ಇವನು ಅನೇಕ ಗೀತೆಗಳನ್ನು ಮತ್ತು ಸಾನೆಟ್ಗಳನ್ನು ರಚನೆ ಮಾಡ್ತಾನೆ. ಸಾನೆಟ್ ಗೊತ್ತಿದೆಯಲ್ಲ ಮಕ್ಕಳೇ ನಿಮಗೆ, 14 ಸಾಲುಗಳುಳ್ಳ ಒಂದು ಪದ್ಯ ಸಾನೆಟ್. ಅದರಲ್ಲಿ ಮೊದಲ 7 ಸಾಲುಗಳು ಏನಿರುತ್ತೆ ಅದರ ಥೀಮನ್ನು ಇಟ್ಕೊಂಡು ಅದ್ರ ಮೇಲೆ ಬೇಸಾಗಿ ನೆಕ್ಸ್ಟ್ 7 ಸಾಲುಗಳು ರಚನೆಯಾಗಿರುತ್ತೆ ಸಾನೆಟ್ಗಳು ಅಂತ. ಈ ಸಾನೆಟ್ಗಳು ಅಂತ ಬಂದಾಗ ಏನು, ಇಂಗ್ಲಿಷ್ ಸಾಹಿತ್ಯದಲ್ಲಿ ಶೇಕ್ಸ್ಪಿಯರ್ ಬರ್ತಾನೆ. ಆ ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನು ನೀವು ಅಭ್ಯಾಸ ಮಾಡ್ಬೋದು. ಇನ್ನು ಇವನ ಚಿಂತನೆಗಳೇನಾಗಿತ್ತು, ಇವನ ಬರಹಗಳು ಏನಾಗಿತ್ತು ಅಂತ ನೋಡಿದರೆ, ಮಾನವನು ಇಹಲೋಕದಲ್ಲಿ ಕಾಣ್ತಕ್ಕಂಥ ಸುಖ ದುಃಖಗಳ ಅಗಾಧ ಚಿಂತನೆಯನ್ನು ಪೇಟ್ರಾರ್ಕ್ನ ಕವಿತೆಗಳಲ್ಲಿ ಕಾಣ್ಬೋದು. ಸೊ ಏನಾಗಿದೆ, ಬದಲಾವಣೆ ಆಗ್ತಾಯಿದೆ ನೋಡಿ. ಅಲ್ಲಿವರೆಗೂ ದೇವರು, ಧರ್ಮ ಇದ್ರ ಬಗ್ಗೆನೇ ಸುತ್ತುತ್ತಾ ಇದ್ದಂತಹ ಸಾಹಿತ್ಯ ಇವತ್ತೇನಾಗ್ತಾ ಇದೆ, ಇಹಲೋಕದಲ್ಲಿ ಕಾಣ್ತಕ್ಕಂಥ ಸುಖ ದುಃಖಗಳನ್ನು ಕುರಿತು ಅಗಾಧವಾಗಿರ್ತಕ್ಕಂಥ ಚಿಂತನೆಯನ್ನು ಪೇಟ್ರಾರ್ಕ್ನ ಕವಿತೆಗಳಲ್ಲಿ. ಅಂದರೆ ಏನಾಗುತ್ತೆ, ಸಾಹಿತ್ಯ ದೇವರು ಧರ್ಮವನ್ನು ಬಿಟ್ಟು ಮಾನವನ ಸುತ್ತಲಿಕ್ಕೆ ಇಹಲೋಕದಲ್ಲಿ ಈ ಭೂಮಿಯ ಮೇಲಿರ್ತಕ್ಕಂಥ ವಸ್ತುಗಳನ್ನು ಕುರಿತು ಸಾಹಿತ್ಯಗಳನ್ನು ರಚನೆ ಮಾಡ್ತಾ ಹೋದ್ರು. ಇದು ಪುನರುಜ್ಜೀವನ ಸಾಹಿತ್ಯ ಅಂತ ಬಂದಾಗ ಮೊದಲನೇದು ಪೇಟ್ರಾರ್ಕ್. ಪೇಟ್ರಾರ್ಕ್ನ ಪುನರುಜ್ಜೀವನ ಅದರ ಪಿತಾಮಹ ಅಂತ ಕರೀತಾರೆ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥವನು ಬೊಕ್ಕಾಶಿಯೋ ಅಂತಕ್ಕಂಥವನು. ಇನ್ನು ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದಂಥ ಕೃತಿ ಡೆಕಮರಾನ್. ಒಬ್ಬೊಬ್ಬ ಕವಿ, ಸಾಹಿತ್ಯಕಾರ ಮತ್ತು ಅವನ ಕೃತಿಯನ್ನು ನೋಟ್ ಮಾಡ್ತಾ ಹೋಗಿ ಮಕ್ಕಳೇ. ಬೊಕ್ಕಾಶಿಯೋ ಅಂತಕ್ಕಂಥದ್ದು ಇವನು ಇಟಾಲಿಯನ್ ಭಾಷೆಯಲ್ಲಿ ಡೆಕಮರಾನ್ ಕೃತಿಯನ್ನು ರಚನೆ ಮಾಡ್ತಾನೆ. ಡಾಂಟೆಯ ಪ್ರಸಿದ್ಧವಂಥ ಕೃತಿ ಡಿವೈನ್ ಕಾಮಿಡಿ. ಅವರ ಹೆಸರು ಮತ್ತು ಅವರ ಕೃತಿಗಳನ್ನು ಬರ್ಕೊಳ್ಬೇಕು.
ಡಾಂಟೆಯ ಪ್ರಸಿದ್ಧ ಕೃತಿ ಡಿವೈನ್ ಕಾಮಿಡಿ. ಇಂಗ್ಲೆಂಡಿನ ಚಾಸರ್ ಬರೆದಂತಹ ಕೃತಿ ಕ್ಯಾಂಟಿಬ್ರರಿ ಟೇಲ್ಸ್. ಇಂಗ್ಲೆಂಡ್ನ ಚಾಸರ್, ಕ್ಯಾಂಟಿಬ್ರರಿ ಟೇಲ್ಸ್ ಅಂತಕ್ಕಂಥದ್ದು ಇಂಗ್ಲೆಂಡ್ನ ಬರಹಗಾರ ಚಾಸರ್ ಬರೆದಿರ್ತಕ್ಕಂಥ ಕೃತಿ. ಹಾಗೆ ಸ್ಪೈನ್ನ ಸರ್ವಾಂಟೀಸ್ ಬರೆದಿರ್ತಕ್ಕಂಥ ಡಾನ್ ಕ್ವಿಕ್ಸಾಟ್. ಈ ಹೆಸರು ಮತ್ತು ಅವರನ್ನು ನೋಟ್ ಮಾಡಿ ಮಕ್ಕಳೇ. ಇಂಗ್ಲೆಂಡ್ನ ಥಾಮಸ್ ಮೂರ್ ರಚಿಸಿರ್ತಕ್ಕಂಥ ಕೃತಿ ಯುಟೋಪಿಯಾ. ಇವು ಪ್ರಸಿದ್ಧ ಕೃತಿಗಳು. ಪೇಟ್ರಾರ್ಕ್, ಬೊಕಾಶಿಯೋ, ಡಾಂಟೆ, ಚಾಸರ್ ಮತ್ತು ಸರ್ವಾಂಟೀಸ್, ಥಾಮಸ್ ಮೂರ್ ಇವರೆಲ್ಲ ಪ್ರಮುಖ ಕೃತಿಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇನ್ನು ಪುನರುಜ್ಜೀವನ ಸಾಹಿತ್ಯದಲ್ಲಿ ಶೇಕ್ಸ್ಪಿಯರ್ ಬರ್ತಾನೆ. ಶೇಕ್ಸ್ಪಿಯರ್ ಹೆಸರು ಕೇಳಿದಾರಲ್ವಾ? ಎಸ್, ಇಂಗ್ಲೆಂಡಿನ ಒಬ್ಬ ಶ್ರೇಷ್ಠ ಸಾಹಿತ್ಯಕಾರ ಶೇಕ್ಸ್ಪಿಯರ್, ಒಬ್ಬ ಶ್ರೇಷ್ಠ ಕವಿ ಮತ್ತು ನಾಟಕಕಾರ ಕೂಡ. ಇವನು ಅನೇಕ ದುಃಖಾಂತ್ಯ ಮತ್ತು ಸುಖಾಂತ ನಾಟಕಗಳನ್ನು ರಚನೆ ಮಾಡಿದ್ದಾನೆ ಅಲ್ವಾ. ಶೇಕ್ಸ್ಪಿಯರ್ ಅಂದ ತಕ್ಷಣ ಕಾಮಿಡಿ ಡ್ರಾಮಾಸ್ ಮತ್ತು ಟ್ರಾಜಿಡಿ ಡ್ರಾಮಾಸ್ ಅಲ್ವಾ. ಹ್ಯಾಮ್ಲೆಟ್ ಇರ್ಬೋದು, ರೋಮಿಯೋ ಜೂಲಿಯಟ್ ಇರ್ಬೋದು ಅಲ್ವಾ, ಜೂಲಿಯಸ್ ಸೀಸರ್ ಇರ್ಬೋದು. ಭಾಳಷ್ಟು ಪ್ರಮುಖ ನಾಟಕಗಳನ್ನು ಇವರು ರಚನೆ ಮಾಡ್ತಾ ಹೋಗ್ತಾರೆ. ಇವರು ಕೂಡ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ರಚನಾಕಾರ. ಲಂಡನ್ನಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಸೈಂಟ್ ಪಾಲ್ ಶಾಲೆ ಈ ನೂತನ ಜ್ಞಾನದ ಕಲಿಕೆಯಾಗಿ ಮೀಸಲಾಗಿತ್ತು. ಅಂದರೆ ಸಾಹಿತ್ಯ ರಚನೆಯಲ್ಲಿ ಆಸಕ್ತಿ ಉಳ್ಳುವಂಥವರಿಗೆ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ, ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಲೆ ಸೈಂಟ್ ಪಾಲ್ ಶಾಲೆ ಆಗಿತ್ತು. ಅದು ಲಂಡನ್ನಲ್ಲಿ ಸ್ಥಾಪನೆಯಾಗಿತ್ತು. ನೆಕ್ಸ್ಟ್, ಪುನರ್ಜೀವನದಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯನ್ನು ನೋಡೋದಾದರೆ, ಪುನರ್ಜೀವನ ಕಾಲದಲ್ಲಿ ಬಂದಿರತಕ್ಕಂಥ ಶಿಲ್ಪಕಲೆ ಸರಳವಾಗಿ ಮತ್ತು ಸ್ವಾಭಾವಿಕವಾಗಿತ್ತು. ಅಂದರೆ ಅಲ್ಲಿವರೆಗೂ ಏನು ದೈವತ್ವ ಅಂತ ಬಿಂಬಿಸ್ತಾ ಇದ್ರು, ಹಿಂದೆ ಪ್ರಭಾವಳಿಗಳ ರಚನೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಬದಲಾಗಿ ಮಾನವ ಸಹಜವಾಗಿ ಚಿತ್ರಗಳನ್ನು ರಚಿಸ್ತಾ ಹೋಗ್ತಾರೆ. ಅಂದರೆ ಪೌರಾಣಿಕ ವ್ಯಕ್ತಿಗಳು, ದೇವಪುತ್ರ ಯೇಸುಕ್ರಿಸ್ತ ಮತ್ತು ಅವರ ಶಿಷ್ಯರನ್ನು ಮಾನವ ಸಹಜ ಭಾವನೆಗಳೊಂದಿಗೆ ಶಿಲ್ಪಚಿತ್ರಗಳಲ್ಲಿ ಕಲಾವಿದರು ಮೂಡಿಸ್ತಾ ಹೋದರು. ಅಂದರೆ ಅಲ್ಲಿವರೆಗೂ ಇದ್ದಂತಹ ಶಿಲ್ಪಕಲೆಗೂ ಚಿತ್ರಕಲೆಗೂ ಆ ನಂತರದಲ್ಲಿ ಪುನರುಜ್ಜೀವನದ ಕಾಲದಲ್ಲಿ ನಿರ್ಮಾಣ ಆದಂತಹ ಚಿತ್ರಕಲೆಗೂ ಭಾಳಷ್ಟು ವ್ಯತ್ಯಾಸಗಳನ್ನು ಗುರುತಿಸ್ತೀವಿ ನಾವು. ಅಂದರೆ ಮಾನವ ಸಹಜವಾದ ಭಾವನೆಗಳನ್ನು ಪುರಾತನ ವ್ಯಕ್ತಿಗಳಿಗೂ ಕೂಡ, ಪೌರಾಣಿಕ ವ್ಯಕ್ತಿಗಳಿಗೂ, ಇವನ್ ಯೇಸು ದೈವಪುತ್ರನಾಗಿದ್ದರೂ ಕೂಡ ಅವನನ್ನು ಮಾನವ ಸಹಜ ವ್ಯಕ್ತಿಯಂತೆ ಚಿತ್ರಿಸ್ತಕ್ಕಂಥ ಒಂದು ಪದ್ಧತಿ ಈ ಪುನರುಜ್ಜೀವನ ಕಲೆಯಲ್ಲಿ ಬರ್ತಾ ಹೋಗ್ತದೆ. ಇನ್ನು 16ನೇ ಶತಮಾನದಲ್ಲಿ ಇಟಲಿಯಲ್ಲಿ ಅನೇಕ ಜನ ಕಲಾವಿದರು ಇದ್ದರು. ಅದರಲ್ಲಿ ಪ್ರಮುಖ ಕಲಾವಿದರುಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮೈಕಲೇಂಜಲೋ ಅಂತ ಹೆಸರು, ಒಂದು 4 ಜನ ಕಲಾವಿದರು ಬರ್ತಾ ಇದ್ದಾರೆ ನೋಡಿ. ಮೈಕಲೇಂಜಲೋ ಅತ್ಯಂತ ಅದ್ಭುತ ವರ್ಣಚಿತ್ರ ಕಲಾವಿದ. ಹಾಗೆಯೇ ರಾಫೇಲ್ ಅಂತಕ್ಕಂಥವನು, ಹಾಗೆಯೇ ಲಿಯೋನಾರ್ಡೋ ಡಾವಿಂಚಿ ಪೇಂಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿರುತ್ತೆ. ಹಾಗೆಯೇ ಟಿಟಿಯಾನ್ ಅಂತಕ್ಕಂಥ ಪ್ರಮುಖ 4 ಜನ ವರ್ಣಚಿತ್ರ ಕಲಾವಿದರು. ಸೊ ಇವರು ಬರೆದಿರ್ತಕ್ಕಂಥ ವರ್ಣಚಿತ್ರಗಳನ್ನು ನಾವು ನೋಡೋದಾದರೆ, ಯಾವ ವರ್ಣಚಿತ್ರಗಳನ್ನು ಇವರು ರಚನೆ ಮಾಡಿದ್ದಾರೆ ನೋಡಿ. ಮೈಕಲ್ ಏಂಜಲೋ ಅಂತಕ್ಕಂಥವನು 2 ಪ್ರಮುಖ ವರ್ಣಚಿತ್ರಗಳನ್ನು ರಚನೆ ಮಾಡ್ತಾ ಇದ್ದಾನೆ. ಹಲವಾರು ಮಾಡಿದ್ದಾನೆ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಆಡಮ್ ಅಂತಕ್ಕಂಥದ್ದು. ಎಸ್ ನೋಡಿ, ಇದು ಆಡಮ್ ಅಂತಕ್ಕಂಥ ವರ್ಣಚಿತ್ರ ಮೈಕಲ್ ಏಂಜಲೋ ರಚನೆ ಮಾಡಿರ್ತಕ್ಕಂಥ ವರ್ಣಚಿತ್ರ. ಹಾಗೆಯೇ ಕೊನೆಯ ತೀರ್ಮಾನ, ಲಾಸ್ಟ್ ಡಿಸಿಷನ್ ಅಂತಕ್ಕಂಥ ವರ್ಣಚಿತ್ರವನ್ನು ಈ ಮೈಕಲ್ ಏಂಜಲೋ ರಚನೆ ಮಾಡ್ತಾನೆ. ಸಹಜವಾಗಿರ್ತಕ್ಕಂಥ ಚಿತ್ರಗಳನ್ನು, ತೈಲ ವರ್ಣಚಿತ್ರಗಳನ್ನು ಇವರು ರಚನೆ ಮಾಡ್ತಾ ಹೋಗ್ತಾರೆ. ಹಾಗೆ ಲಿಯೋನಾರ್ಡೋ ಡಾ ವಿಂಚಿಯ ಲಾಸ್ಟ್ ಸಪ್ಪರ್, ಯೇಸು ತನ್ನ ಅನುಯಾಯಿಗಳೊಡನೆ, ಯೇಸುವಿನ ಅನುಯಾಯಿಗಳು ಅಂತ ಏನು ಬರ್ತಾರೆ, 12 ಜನ ಅನುಯಾಯಿಗಳು, ಅಪೋಸ್ಟಲ್ಸ್ ಅಂತ ಏನು ಕರಿತೀವಿ. ಸೊ ಅವ್ರ ಜೊತೆ ಕೊನೆಯ ಭೋಜನ ಕೂಟವನ್ನು ಮಾಡಿರ್ತಕ್ಕಂಥ ಲಾಸ್ಟ್ ಸಪ್ಪರ್ ಆ ವರ್ಣಚಿತ್ರ, ತೈಲ ವರ್ಣಚಿತ್ರ ಇದು. ಹಾಗೆಯೇ ಜಗತ್ ಪ್ರಸಿದ್ಧ ವರ್ಣಚಿತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಮೊನಾಲಿಸಾ ವರ್ಣಚಿತ್ರ ನೋಡಿ. ಮೊನಾಲಿಸಾ ವರ್ಣಚಿತ್ರ ತುಂಬ ನಗುಮೊಗದಿಂದ ಕೂಡಿರ್ತಕ್ಕಂಥ ಮೊನಾಲಿಸಾ ಯುವತಿಯ ವರ್ಣಚಿತ್ರ ತುಂಬನೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ವರ್ಣಚಿತ್ರ ಇದು. ಇದರ ರಚನಾಕಾರರು ಲಿಯೋನಾರ್ಡೋ ಡಾ ವಿಂಚಿ. ಹಾಗೆ ರಾಫೇಲ್ ರಚನೆ ಮಾಡಿರ್ತಕ್ಕಂಥ ವರ್ಣಚಿತ್ರ ಸಿಸ್ಟೈನ್ಸ್ ಮಡೋನಾ.
ಸಿಸ್ಟೈನ್ಸ್ ಮಡೋನಾ ಅಂತಕ್ಕಂಥದ್ದು ಇದು ರಾಫೆಲ್ ರಚನೆ ಮಾಡಿರ್ತಕ್ಕಂಥ ವರ್ಣಚಿತ್ರ. ಹಾಗೆಯೇ ಟಿಟಿಯಾನ್ ಅಂತಕ್ಕಂಥವನು ರಚನೆ ಮಾಡಿರ್ತಕ್ಕಂಥ ಅಸೆಪ್ಷನ್ ಆಫ್ ದಿ ವರ್ಜಿನ್ ಅಂತಕ್ಕಂಥ ವರ್ಣಚಿತ್ರ. ಸೊ ಇವು ಮುಖ್ಯವಾಗಿರ್ತಕ್ಕಂಥ ವರ್ಣಚಿತ್ರಗಳಾಗಿದೆ. ಎಲ್ಲ ವರ್ಣಚಿತ್ರಗಳಲ್ಲೂ ಮಾನವ ಸಹಜವಾಗಿರ್ತಕ್ಕಂಥ ಚಿತ್ರಗಳು ಬಹಳ ಸುಂದರವಾಗಿ ತೈಲ ವರ್ಣಚಿತ್ರಗಳಿಂದ ತುಂಬ ಆಕರ್ಷಕವಾಗಿ ರಚನೆಯಾಗಿರ್ತಕ್ಕಂಥ ವರ್ಣಚಿತ್ರಗಳು ಇವತ್ತಿಗೂ ಕೂಡ ಇವು ಇಂಗ್ಲೆಂಡ್ನ ಮ್ಯೂಸಿಯಂನಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇವಿಷ್ಟು ಪ್ರಮುಖವಾಗಿ ಬಂದಿರತಕ್ಕಂಥ ವರ್ಣಚಿತ್ರಗಳು. ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಸಾಧನೆಗಳು ಏನು ಅಂತ ನೋಡ್ತಾ ಹೋದರೆ, ಪುನರುಜ್ಜೀವನ ಕಾಲದಲ್ಲಿ ಆಧುನಿಕ ವಿಜ್ಞಾನ ಜನ್ಮ ತಾಳ್ತು ಅಂತ ಹೇಳ್ತೀವಿ. ಅಂದರೆ ವಿಜ್ಞಾನವು ಧಾರ್ಮಿಕ ನಂಬಿಕೆಗಳನ್ನು ಬದಿಗೊತ್ತಿ ಹೊಸ ಶೋಧಗಳನ್ನು ಪ್ರಕಟಿಸ್ತು. ಅಂದರೆ ಧಾರ್ಮಿಕ ನಂಬಿಕೆಗಳನ್ನು ಬದಿಗೊತ್ತಿ ಅಂತ ಹೇಳಿದ್ರೆ, ಅಲ್ಲಿವರೆಗೂ ಚರ್ಚ್ನವ್ರು ಏನು ಮಾಡ್ತಾ ಇದ್ರು ಅಂದರೆ ಭೂಕೇಂದ್ರ ಸಿದ್ಧಾಂತವನ್ನು ಹೇಳ್ತಾ ಇದ್ರು. ಚರ್ಚ್ ಏನು ಕ್ಯಾಥೋಲಿಕ್ ಚರ್ಚ್ ಏನಿತ್ತು, ಇದು ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇತ್ತು. ಭೂಮಿ ಮಧ್ಯದಲ್ಲಿದೆ, ಭೂಮಿ ಕೇಂದ್ರವಾಗಿದೆ, ಭೂಮಿಯ ಸುತ್ತ ಸೂರ್ಯ ಸುತ್ತಾ ಇದ್ದಾನೆ ಅಂತಕ್ಕಂಥ ಪರಿಕಲ್ಪನೆಗಳು. ಆದರೆ ಈ ವಿಜ್ಞಾನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಹಲವಾರು ವೈಜ್ಞಾನಿಕ ಅನ್ವೇಷಣೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಮಾನವನ ಬಗ್ಗೆ ತಿಳಿತಕ್ಕಂಥ ಆಸಕ್ತಿ ಈ ಕಾಲದಲ್ಲಿ ಹೊಸ ಆವಿಷ್ಕಾರಗಳಿಗೆ ನಾಂದಿ ಆಗುತ್ತೆ. ಮಾನವ ಸಹಜವಾಗಿರ್ತಕ್ಕಂಥ ಕುತೂಹಲಗಳು ಹೊಸ ಅನ್ವೇಷಣೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಜೊತೆಗೆ ಮಧ್ಯಕಾಲದಲ್ಲಿ ಜನರು ಯಾವುದೇ ರೀತಿಯ ಪ್ರಶ್ನೆಯನ್ನ ಕೇಳದೆ, ಅಂದರೆ ಪ್ರಶ್ನಿಸದೆ ಎಲ್ಲವನ್ನೂ ಒಪ್ಪಿಕೊಳ್ತಾ ಇದ್ರು. ಯಾವಾಗ ಮಧ್ಯಯುಗದಲ್ಲಿ ಚರ್ಚ್ ಹೀಗೆ ಹೇಳ್ತು ಅಂದರೆ ಅದೇ ಸರಿ ಅಂತ ಅದನ್ನು ಹಾಗೆ ಒಪ್ಕೊಳ್ತಾ ಇದ್ರು. ಪ್ರಶ್ನಿಸುವ ಮನೋಭಾವ ಇರ್ತಿರ್ಲಿಲ್ಲ. ಆದರೆ ಆಧುನಿಕ ಯುಗ ಯಾವಾಗ ಶುರುವಾಗುತ್ತೆ, ಪುನರುಜ್ಜೀವನ ಯಾವಾಗ ಆರಂಭ ಆಗುತ್ತೆ, ಅವಾಗ ಅವಶ್ಯಕತೆ ಮತ್ತು ಪ್ರಶ್ನಿಸುವ ಮನೋಭಾವ ಬೆಳೆದಂತೆ ವೈಜ್ಞಾನಿಕ ಸಂಶೋಧನೆಗಳು ಹೆಚ್ಚುತ್ತಾ ಹೋಯಿತು. ಸೊ ಜನರಲ್ಲಿ ವೈಚಾರಿಕ ಪ್ರಜ್ಞೆ ಮೂಡುತ್ತೆ. ಪ್ರತಿಯೊಂದನ್ನು ಪ್ರಶ್ನಿಸುವ ಕುತೂಹಲದಿಂದ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮನೋಭಾವ ಯಾವಾಗ ಬರುತ್ತೆ, ಆಗ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಹೋಗುತ್ತೆ. ಪ್ರಮುಖ ವಿಜ್ಞಾನಿಗಳು ಯಾರು ಅಂತ ನೋಡಿದರೆ, ನೋಡಿ ಫ್ರಾನ್ಸಿಸ್ ಬೇಕನ್ ಅಂತಕ್ಕಂಥವನು, ಇವನು ಪ್ರಾಚೀನ ವೈಜ್ಞಾನಿಕ ತೀರ್ಮಾನಗಳು ಮತ್ತು ಪರಿಣಿತ ಜ್ಞಾನವನ್ನು ಪ್ರತಿನಿಧಿಸುವುದಿಲ್ಲ ಅಂತ ಇವನು ಘೋಷಣೆ ಮಾಡ್ತಾನೆ. ಹಾಗೇನೆ ನೋಡಿ ಡೆಸ್ಕಾರ್ಟೀಸ್ ಅಂತಕ್ಕಂಥವ್ನು ಬರ್ತಾನೆ. ಇವನು ಏನ್ ಮಾಡ್ತಾನೆ ಅಂದ್ರೆ ಸಂದೇಹ ಮಾರ್ಗವನ್ನು ಹೇಳ್ತಾನೆ. ಅಂದ್ರೆ ಪ್ರತಿಯೊಂದನ್ನು ಸಂದೇಹದಿಂದ ನೋಡು ಅಂದ್ರೆ ಅರ್ಥ ಏನಿಲ್ಲಿ, ಯಾವುದನ್ನು ಕೂಡ ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳಬೇಡ ಅಂತ. ಅಂದ್ರೆ ಯಾರಾದ್ರೂ ಏನನ್ನಾದ್ರೂ ಹೇಳಿದ್ರೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸು, ಅದನ್ನ ಅರ್ಥ ಮಾಡ್ಕೊಳ್ಳದೆ ಒಪ್ಕೊಳ್ಬೇಡ. ಅಂದ್ರೆ ಸಂದೇಹ ಮಾರ್ಗಕ್ಕೆ ಕೊಡುಗೆಯನ್ನು ಕೊಡ್ತಾನೆ. ಅಂದ್ರೆ ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸುವ ವಿಷಯವನ್ನ ಮಂಡಿಸಿದವರು ಯಾರು ಅಂದ್ರೆ ಅದು ಡೆಸ್ಕಾರ್ಟಿಸ್ ಅಂತಕ್ಕಂಥವನು. ಸೊ ಹೀಗೆ ಜನರಲ್ಲಿ ವೈಚಾರಿಕ ಪ್ರಜ್ಞೆ ಬೆಳೆಯುತ್ತೆ. ಅದು ವಿಜ್ಞಾನದ ನಾಂದಿಗೆ ಬುನಾದಿ ಆಗುತ್ತೆ. ನೋಡಿ, ಇವನು ಪೋಲ್ಯಾಂಡಿನ ವಿಜ್ಞಾನಿ ಮಕ್ಕಳೇ, ಕೊಪರ್ನಿಕಸ್ ಅಂತ ನೋಟ್ ಮಾಡಬೇಕು. ಪೋಲ್ಯಾಂಡಿನ ವಿಜ್ಞಾನಿ ಕೊಪರ್ನಿಕಸ್, ಇವನು ಅದುವರೆಗೂ ಹೇಳ್ಕೊಂಡು ಬಂದಿದ್ರಲ್ಲ, ಯಾವುದು ಗ್ರೀಸ್ನ ಟಾಲಮಿಯ ಭೂಕೇಂದ್ರವಾದ, ಭೂಮಿ ಕೇಂದ್ರದಲ್ಲಿದೆ, ಭೂಮಿಯ ಸುತ್ತ ಇತರ ಆಕಾಶಕಾಯಗಳು, ಸೂರ್ಯ ಸುತ್ತುತ್ತಾ ಇದ್ದಾನೆ. ನಮಗೆ ಗೊತ್ತಾಗುತ್ತಲ್ಲ, ಹಗಲು ಬೆಳಿಗ್ಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂದ್ರೆ ಸೂರ್ಯ, ನಾವೆಲ್ಲಿದ್ವು ಅಲ್ಲೇ ಇದ್ವಿ, ಸೂರ್ಯ ಮಾತ್ರ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾನೆ ಅಂದ್ರೆ ಸೂರ್ಯ ಭೂಮಿ ಸುತ್ತುತ್ತಾ ಇದೆ ಅಂತ ಹೇಳ್ಕೊಂಡು ಬಂದಿದ್ರು. ಟಾಲ್ಮಿಯ ಸಿದ್ಧಾಂತ ಅದು ಸುಳ್ಳು, ಸೂರ್ಯ ಕೇಂದ್ರಿತ ಸಿದ್ಧಾಂತ ಸರಿ ಅಂತ ಪ್ರತಿಪಾದನೆ ಮಾಡಿದವನು ಪೋಲ್ಯಾಂಡಿನ ವಿಜ್ಞಾನಿ ಕೊಪರ್ನಿಕಸ್. ಕೊಪರ್ನಿಕಸ್ ಅಂತ ಬಂದ ತಕ್ಷಣ ಇವನು ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದ. ಸೂರ್ಯ ಕೇಂದ್ರ ಸಿದ್ಧಾಂತ ಅಂದ್ರೆ ಸೂರ್ಯ ಕೇಂದ್ರದಲ್ಲಿದ್ದಾನೆ, ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತಾ ಇದೆ ಅನ್ನೋದನ್ನ ಪ್ರತಿಪಾದಿಸಿದವನು ಈ ಪೋಲ್ಯಾಂಡಿನ ವಿಜ್ಞಾನಿ ಕೊಪರ್ನಿಕಸ್. ಹಾಗೆ ಕೆಪ್ಲರ್ ಅಂತ ಬರ್ತಾ ಇದೆ ನೋಡಿ. ಕೆಪ್ಲರ್ ಅಂತಕ್ಕಂಥವನು ಇವನು ಜರ್ಮನಿಯ ವಿಜ್ಞಾನಿ. ಕೊಪರ್ನಿಕಸ್ಸು ಪೋಲ್ಯಾಂಡಿನ ವಿಜ್ಞಾನಿ, ಕೆಪ್ಲರು ಜರ್ಮನಿಯ ವಿಜ್ಞಾನಿ. ಇವನೇನ್ ಮಾಡ್ತಾನೆ ಅಂದ್ರೆ, ಆ ಸೂರ್ಯಕೇಂದ್ರ ಸಿದ್ಧಾಂತದಲ್ಲಿ ಗ್ರಹಗಳು ಸುತ್ತಬೇಕಾದ್ರೆ ದೀರ್ಘ ಅಂಡಾಕಾರದ ಪಥದಲ್ಲಿ ಸುತ್ತುತ್ತೆ. ಇವತ್ತೇನು ನಾವು ಸೋಲಾರ್ ಸಿಸ್ಟಮ್ ಅಂತ ಅಭ್ಯಾಸ ಮಾಡ್ತೀವಿ, ಸೌರವ್ಯೂಹ ಅಂತ, ಆ ಸೋಲಾರ್ ಸಿಸ್ಟಮ್ ಅಲ್ಲಿ ದೀರ್ಘ ಅಂಡಾಕಾರದ ಕಕ್ಷೆ ಇದೆ ಅಂತ ಹೇಳಿದ್ದು ಮೊದಲು ಕೆಪ್ಲರ್ ಅಂತಕ್ಕಂಥ. ದೀರ್ಘ ಅಂಡಾಕೃತಿಯ ಪಥದಲ್ಲಿ ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಾ ಇದೆ ಅಂತ ನೋಡಿ ಅವತ್ತಿನ ಕಾಲದಲ್ಲೇ ಇವರು ಪ್ರತಿಪಾದನೆ ಮಾಡ್ತಾರೆ.
ಹಾಗೆ ಮತ್ತೊಬ್ಬ ವಿಜ್ಞಾನಿ ಬರ್ತಾನೆ, ಗೆಲಿಲಿಯೋ. ಕೇಳಿರ್ತೀರಾ ನೀವು ಅಲ್ವಾ? ಗೆಲಿಲಿಯೋ ಏನ್ ಕಂಡಿಡ್ದ? ದೂರದರ್ಶಕವನ್ನ ಕಂಡಿಡ್ದ, ಟೆಲಿಸ್ಕೋಪ್ ಅಲ್ವಾ? ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನ ಹತ್ತಿರದಲ್ಲೇ ತೋರಿಸುತ್ತೆ. ಸೊ ಈ ದೂರದರ್ಶಕವನ್ನ ಕಂಡಿಡ್ದು ಇವನೇನ್ ಮಾಡ್ತಾನೆ ಅಂದ್ರೆ, ಹಿಂದೆ ಕೊಪರ್ನಿಕಸ್ ಹೇಳಿದ್ನಲ್ಲ ಸೂರ್ಯಕೇಂದ್ರ ಸಿದ್ಧಾಂತ ಅಂತ, ಆ ಸೂರ್ಯಕೇಂದ್ರ ಸಿದ್ಧಾಂತವನ್ನ ಇವನು ಬೆಂಬಲಿಸಿದ. ಯಾವಾಗ ಗೆಲಿಲಿಯೋ ತನ್ನ ಟೆಲಿಸ್ಕೋಪ್ನ ಮೂಲಕ ಸೂರ್ಯಕೇಂದ್ರ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾನೆ, ಅಂದ್ರೆ ಅದನ್ನ ಬೆಂಬಲಿಸ್ತಾನೆ, ಆಗ ಚರ್ಚಿನ ವಿರೋಧಗಳು ಬರುತ್ತೆ. ಆ ಚರ್ಚಿನ ಒತ್ತಡಕ್ಕೆ ಮಣಿದು ತನ್ನ ಹೇಳಿಕೆಯನ್ನ ಹಿಂಪಡ್ಕೊಳ್ತಾನೆ. ಗೆಲಿಲಿಯೋ ಬಗ್ಗೆ ನೀವು ಅವನ ಲೈಫ್ ಹಿಸ್ಟ್ರಿನ ಓದಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಕಷ್ಟ ನಷ್ಟಗಳನ್ನ ಗೆಲಿಲಿಯೋ ಅನುಭವಿಸ್ಬೇಕಾಯ್ತು ಅಂತ. ಎಸ್, ಮತ್ತೊಬ್ಬ ಪ್ರಮುಖ ವಿಜ್ಞಾನಿ ನ್ಯೂಟನ್. ಇವನ್ ಬಗ್ಗೆ ಕೇಳೇ ಇರ್ತೀರಾ ಅಲ್ವಾ? ನ್ಯೂಟನ್ ಅಂದ ತಕ್ಷಣ ಗುರುತ್ವಾಕರ್ಷಣ ಶಕ್ತಿ ಅಲ್ವಾ? ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡುಹಿಡಿತಾನೆ. ಸೊ ಎಲ್ಲ ಆಕಾಶಕಾಯಗಳು ಕೂಡ ಈ ಗುರುತ್ವ ಶಕ್ತಿಯ ಚಲನೆಯನ್ನ ನಿಯಂತ್ರಣಕ್ಕೆ ಒಳಪಟ್ಟಿವೆ ಅಂತ ಹೇಳ್ತಾನೆ. ಅಂದ್ರೆ ಸೂರ್ಯ ಕೇಂದ್ರದಲ್ಲಿ ಇದ್ಕೊಂಡು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತಾ ಇದೆ ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಅಂತರದಲ್ಲೇ ಸುತ್ತುತ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಗ್ರಾವಿಟಿ ಪವರ್, ಗುರುತ್ವಾಕರ್ಷಣ ಶಕ್ತಿ. ಸೂರ್ಯನಿಗೂ ಗುರುತ್ವಾಕರ್ಷಣೆ ಇದೆ, ಹಾಗೆ ಭೂಮಿಗೂ ಗುರುತ್ವಾಕರ್ಷಣೆ ಇದೆ. ಆ ಕಾರಣದಿಂದ ಎರಡೂ ಗ್ರಹಗಳು ಅದೇ ಅಂತರದಲ್ಲಿ ಪಥದಲ್ಲಿ ಸುತ್ತುತ್ತಾ ಇದೆ ಅಂತ. ಹಾಗೇನೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಆಂಡ್ರೂ ವಸಾಲಿಯಸ್ ಅಂತಕ್ಕಂಥವ್ನು, ಇವನು ಶರೀರದ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಅಸ್ಥಿಪಂಜರ, ಮಾಂಸಖಂಡಗಳು, ಮೆದುಳು, ಜೀರ್ಣಾಂಗ ಮತ್ತು ಜನನೇಂದ್ರಿಯಗಳಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಕೊಡಬಹುದು ಅನ್ನೋದರ ಮೇಲೆ ಇವನು ಶರೀರ ಶಾಸ್ತ್ರದ ಮೇಲೆ ವೈಜ್ಞಾನಿಕವಾಗಿ ಗ್ರಂಥವನ್ನು ಬರೀತಾನೆ. ಸೊ ನೋಡಿ, ಅವತ್ತಿನ ಕಾಲದಲ್ಲಿ ಪುನರುಜ್ಜೀವನದ ಆರಂಭದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಯಿತು. ವಿಜ್ಞಾನ ಕ್ಷೇತ್ರದಲ್ಲಾಯಿತು, ಸಾಹಿತ್ಯ ಕ್ಷೇತ್ರದಲ್ಲಾಯಿತು, ಕಲೆಯಲ್ಲಾಯಿತು ಅಲ್ವಾ? ಸೊ ನಾವು ಆರಂಭದಿಂದ ಬಂದಾಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಬದಲಾವಣೆಗಳಾಯಿತು ಅಂತ ನಾವು ನೋಡ್ತಾ ಬರ್ತೀವಿ. ಇನ್ನು ಬಹಳ ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆ, ಪುನರುಜ್ಜೀವನದ ಪರಿಣಾಮಗಳೇನು? ಪುನರುಜ್ಜೀವನದ ಪರಿಣಾಮ ಏನು ಪರಿಣಾಮಗಳಾಯಿತು? ಒಂದು 5 ಪ್ರಮುಖ ಪರಿಣಾಮಗಳು ಬರುತ್ತೆ ಮಕ್ಕಳೇ, ನೋಟ್ ಮಾಡ್ತಾ ಹೋಗಬೇಕು. ಪುನರುಜ್ಜೀವನದ ಪರಿಣಾಮಗಳಲ್ಲಿ ಫಸ್ಟ್ ಒನ್, ಪುನರುಜ್ಜೀವನವು ಯುರೋಪಿನ ಮಧ್ಯಯುಗದ ಕತ್ತಲೆಯನ್ನ ಅಂತ್ಯಗೊಳಿಸಿ ಆಧುನಿಕ ಜ್ಞಾನವನ್ನು ಪರಿಚಯಿಸಿತು. ಮಧ್ಯಯುಗದ ಅಜ್ಞಾನ ಏನಿತ್ತು, ಅಂಧಕಾರ ಏನಿತ್ತು, ಅಂಧಕಾರ ಯುಗ, ಅದನ್ನು ಅಂತ್ಯಗೊಳಿಸಿ ಆಧುನಿಕ ಜ್ಞಾನವನ್ನು ಪರಿಚಯಿಸಿತು. ಯಾಕೆಂದರೆ ಹೊಸ ಹೊಸ ಸಾಹಿತ್ಯ ಕೃತಿಗಳು ಹಾಗೆಯೇ ಹೊಸ ಸಂಶೋಧನೆಗಳು ಬಂದಿದ್ದರಿಂದ ಜನರಲ್ಲಿ ಅಜ್ಞಾನ ಕಡಿಮೆ ಆಯಿತು. ಒಂದು. ಎರಡನೇದು, ಪುನರುಜ್ಜೀವನವು ಮತ ಸುಧಾರಣೆಗೆ ನಾಂದಿ ಆಯಿತು. ಮುಂದೆ ಓದ್ತೀರ ಮಕ್ಕಳೇ, ಮತ ಸುಧಾರಣೆ ಅಂತಲೇ ಸಪ್ರೇಟಾಗಿ ಓದ್ತೀರಾ. ಸೊ ಮತ ಸುಧಾರಣೆ ನಾಂದಿ ಆಗುತ್ತೆ. ಅಂದರೆ ಅಲ್ಲಿವರೆಗೂ ಇದ್ದಂತಹ ಕ್ಯಾಥೋಲಿಕ್ ಚರ್ಚಿನ ಮೂಢನಂಬಿಕೆಗಳನ್ನು, ದಬ್ಬಾಳಿಕೆಯನ್ನು ಕೊನೆಗಾಣಿಸಿ ಮಾನವೀಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒತ್ತು ನೀಡುತ್ತೆ. ನಾವಲ್ಲಿ ಓದ್ತೀವಿ ಸಪ್ರೇಟಾಗಿ. ಒಟ್ಟಾರೆ ಪರಿಣಾಮ, ಪುನರುಜ್ಜೀವನದ ಪರಿಣಾಮ ಅಂತ ಬಂದಾಗ ಪುನರುಜ್ಜೀವನ ಮತ ಸುಧಾರಣೆಗೆ ನಾಂದಿ ಆಡ್ತು ಅನ್ನೋದು ನೆನಪಿರಲಿ. ಥರ್ಡ್ ಒನ್, ಪುನರುಜ್ಜೀವನ ಕಾಲದಲ್ಲಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನದ ಪ್ರಗತಿ ವಿಶಾಲವಾದ ಚಿಂತನೆಗಳ ಬೆಳವಣಿಗೆಗೆ ದಾರಿಯಾಯಿತು. ಸೊ ಪುನರುಜ್ಜೀವನದಿಂದಾಗಿ ಕಲೆಯಲ್ಲಿ, ಸಾಹಿತ್ಯದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು, ಹೊಸತನಗಳು ಕಂಡುಬಂತು. ಇದು ಪುನರುಜ್ಜೀವನದ ಪರಿಣಾಮ. ಹಾಗೆ 4ನೇದು ಬಂದ್ಬಿಟ್ಟು ಏನು ಪುನರುಜ್ಜೀವನದ ಪರಿಣಾಮ, ಮಾನವ ಸಹಜ ಕುತೂಹಲ ಜ್ಞಾನವನ್ನು ಹೆಚ್ಚಿಸಿ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಯಿತು. ಅದೇ ಗ್ರಹೋನ್ನತಿ ಮಾಪಕಗಳು, ದಿಕ್ಸೂಚಿಗಳು, ಭೂಪಟಗಳು, ಇವುಗಳೆಲ್ಲ ಬಂದಿದ್ರಿಂದ ಏನಾಗುತ್ತೆ, ಭೌಗೋಳಿಕ ಅನ್ವೇಷಣೆಗಳಾಗಲಿಕ್ಕೆ ಕಾರಣ ಆಗುತ್ತೆ. ಭೌಗೋಳಿಕ ಅನ್ವೇಷಣೆಗೆ ಪುನರುಜ್ಜೀವನವೂ ಕೂಡ ಒಂದು ಕಾರಣ ಆಯಿತು ಅಂತ. ಪುನರುಜ್ಜೀವನಕ್ಕೆ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳು ಅಂತ ಬಂದಾಗ ಇವುಗಳ ಬಳಕೆ ಅಂತ ಹೇಳ್ತೀವಿ. ಸೊ ಪುನರುಜ್ಜೀವನದ ಪರಿಣಾಮ ಅಂದಾಗ ಭೌಗೋಳಿಕ ಅನ್ವೇಷಣೆ ಅಂತ ಹೇಳ್ತೀವಿ. ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಹಾಗೆ ಕೊನೆಯದಾಗಿ ಯುರೋಪಿನ ದೇಶದ ಭಾಷೆಗಳಾಗಿರ್ತಕ್ಕಂಥ ಇಂಗ್ಲಿಷ್, ಇಂಗ್ಲೆಂಡಿನ ಇಂಗ್ಲಿಷ್ ಭಾಷೆ, ಜರ್ಮನಿಯ ಜರ್ಮನ್ ಭಾಷೆ, ಸ್ಪೈನ್ನ ಸ್ಪ್ಯಾನಿಷ್, ಫ್ರಾನ್ಸ್ನ ಫ್ರೆಂಚ್, ಇಟಲಿಯ ಇಟಾಲಿಯನ್, ಇತರ ಭಾಷೆಗಳಲ್ಲಿ ಅಪಾರವಾದ ಬೆಳವಣಿಗೆಯನ್ನು ಕಂಡು ಅಂತಂದರೆ ಯುರೋಪಿನ ಪ್ರಾದೇಶಿಕ ಭಾಷೆಗಳು ಹೆಚ್ಚೆಚ್ಚು ಬೆಳವಣಿಗೆಯನ್ನು ಹೊಂದುತ್ತಾ ಹೋಯಿತು. ಸೊ ಇವು ಪ್ರಮುಖವಾಗಿ ಯುರೋಪಿನ ಪುನರುಜ್ಜೀವನ ಅಂತ ಏನು ಬರುತ್ತೆ, ಇಟಲಿಯಲ್ಲಿ ಆದಂತಹ ಪುನರುಜ್ಜೀವನ ಆನಂತರ ಯುರೋಪಿನ ಇತರ ದೇಶಗಳಿಗೆ ಹರಡ್ತಾ ಹೋಗುತ್ತೆ. ಒಟ್ಟಾರೆ
ಪುನರುಜ್ಜೀವನದ ಪರಿಣಾಮಗಳು ಅಂತ ಬಂದಾಗ ಪುನರುಜ್ಜೀವನದ ಪರಿಣಾಮಗಳಲ್ಲಿ ಈ 5 ಪ್ರಮುಖ ಅಂಶಗಳನ್ನು ನೋಟ್ ಮಾಡಿ ಮಕ್ಕಳು.